ಆಗ್ತಾ ಇದೆಯಾ? ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಿಂದ, ಭಾಷಣಗಳನ್ನು ಕೇಳೋದ್ರಿಂದ ಅಥವಾ ಮಾಡೋದ್ರಿಂದ ಏನು ಬದಲಾವಣೆಗಳಾಗ್ತಾ ಇಲ್ಲ. ನಮ್ಮ ಜೀವನಗಳೇನು ಬದಲಾವಣೆಗಳಾಗ್ತಾ ಇಲ್ಲ ಅಂದ್ರೆ ಕೇವಲ ಕಾರ್ಯಕ್ರಮಗಳನ್ನು ಮಾಡೋದು ವ್ಯರ್ಥ ಆಗುತ್ತೆ. ನಿಮ್ಮ ಸಮಯ ನಮ್ಮ ಸಮಯ, ನಿಮ್ಮ ಹಣ ನಮ್ಮ ಹಣ, ನಿಮ್ಮ ಶ್ರಮ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದೀರಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ವೇದಿಕೆ ಮೇಲೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಕೂರಿಸಿದಿರಿ. ಸಂವಿಧಾನ ದಿನಾಚರಣೆಯ ದಿನ ನಾವು ಯಾವ ವಿಚಾರವನ್ನ ಅರ್ಥ ಮಾಡಿಕೊಂಡೆ, ಯಾವ ವಿಚಾರವನ್ನ ಮನಸ್ಸಿಗೆ ನಾಟಿಸಿಕೊಂಡೆ, ಯಾವ ವಿಚಾರಗಳನ್ನ ಎತ್ಕೊಂಡು ನಾನು ಮನೆಗೆ ಹೋದೆ, ನಾಳೆಯಿಂದ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾರ್ಯಕ್ರಮದ ಆಯೋಜನೆ, ಈ ಅದ್ದೂರಿ ಕಾರ್ಯಕ್ರಮ ಎಲ್ಲವೂ ಕೂಡ ಕೇವಲ ಮನರಂಜನೆಯ ಸೆಲೆಬ್ರೇಷನ್ ಆಗುತ್ತೆ ಹೊರತು ಯಾವ ಪರಿವರ್ತನೆಯೂ ಆಗಲ್ಲ. ನನಗೆ ನಂಬಿಕೆ ಇದೆ, ಇಲ್ಲಿರ್ತಕ್ಕಂಥ ಹಿರಿಯರಿಂದ ಹಿಡಿಕೊಂಡು ಯುವಕರ ತನಕ, ಮಹಿಳೆಯರು ಮತ್ತು ಮಕ್ಕಳ ತನಕ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಪಾರವಾದಂತ ಗೌರವ ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ. ಆ ಗೌರವ ಪ್ರೀತಿಯ ಜೊತೆಗೆ ಅವರು ಹೇಳಿದ ಕೆಲವು ಮಾತುಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತವೆ. ಮೊದಲನೇದಾಗಿ ಸಂವಿಧಾನ ದಿನಾಚರಣೆ ಅಂತ ಆಚರಣೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದೆ ಇತ್ತೀಚೆಗೆ. ನೀವು ಶಾಲೆಯಲ್ಲಿದ್ದಾಗ ನವೆಂಬರ್ 26ನ ಆಚರಣೆ ಮಾಡ್ತಾ ಇರಲಿಲ್ಲ, ಜನವರಿ 26ನ ಆಚರಣೆ ಮಾಡ್ತಾ ಇದ್ದೆ ಶಾಲೆಗಳಲ್ಲಿ. ನನಗೀಗ 50 ವರ್ಷ, ನನಗಿಂತ ಹಿರಿಯರು ಇಲ್ಲಿದ್ದಾರೆ, ನನಗಿಂತ ಕಿರಿಯರು ಇಲ್ಲಿದ್ದಾರೆ, ನನ್ನ ಸಮಕಾಲೀನರು ಇಲ್ಲಿದ್ದಾರೆ. ನಿಮ್ಮ ಶಾಲೆಯ ದಿನಗಳನ್ನ ನೆನೆಸ್ಕೊಳ್ರಿ. ಜನವರಿ 26ನ ಚೇತನ್ ಸರ್ ಎಲ್ಲೂ ಕೂಡ ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡ್ತಿರ್ಲಿಲ್ಲ, ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡೋದು. ನಿಜನಾ? ಹೌದಾ ಸರ್? ರಿಪಬ್ಲಿಕ್ ಡೇ, ಕರೆಕ್ಟ್. ರಿಪಬ್ಲಿಕ್ ಡೇ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡೋದು ಸರ್. ಇಡೀ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ, ಕಾಲೇಜಲ್ಲಿ, ಕಚೇರಿಯಲ್ಲಿ, ವಿಧಾನಸೌಧದಲ್ಲಿ ಅಥವಾ ಎಲ್ಲಿ ಆಚರಣೆ ಮಾಡಿದ್ರು ಕೂಡ ಒಂದು ಪದವನ್ನು ಸಂವಿಧಾನದ ಹೆಸರನ್ನ ಬಳಸ್ತಾ ಇರಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಳಸ್ತಾ ಇರಲಿಲ್ಲ. ಹಾಗಾದ್ರೆ ಗಣರಾಜ್ಯೋತ್ಸವ ಅಂದ್ರೆ ಏನು ಅಂತ ಭಾಷಣ ಮಾಡ್ತಾ ಇದ್ರು. ನಮಗೆ ಯಾರ ಫೋಟೋವನ್ನು ಇಡ್ತಾ ಇದ್ರು, ಯಾವ ವಿಚಾರವನ್ನ ಅರ್ಥ ಮಾಡಿಸಿದ್ರು ಅಂದ್ರೆ, ನಾನು PhD ಮಾಡಿದಂತ ನನ್ನ ಗೆಳೆಯರಿಗೂ ಕೇಳಿದ್ದೀನಿ, ಏನಾದ್ರೂ ನೆನಪಿದೆಯಾ? ನಾವು ಹೆಚ್ಚು ಕಡಿಮೆ 20-25 ವರ್ಷ ಗಣರಾಜ್ಯೋತ್ಸವದ ಭಾಷಣಗಳನ್ನ ಕೇಳಿಸ್ಕೊಂಡ್ವಲ್ಲ, ಗಣರಾಜ್ಯೋತ್ಸವ ಅಂದ್ರೆ ಏನು? ಜನವರಿ 26 ಗಣರಾಜ್ಯೋತ್ಸವ ಅಂತ ಯಾಕೆ ಆಚರಣೆ ಮಾಡಲಿಕ್ಕೆ ಅವತ್ತಿನ ಸರ್ಕಾರಗಳು, ಅವತ್ತಿನ ಜಾತಿವಾದಿಗಳು ಶುರು ಮಾಡಿದ್ರು ಅಂದ್ರೆ, ಅದನ್ನ ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡಿಬಿಟ್ರೆ ಯಾರು ಫೋಟೋ ಇಡಬೇಕು? ಯಾರು ಫೋಟೋ ಇಡಬೇಕು? ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡಬೇಕು. ಶಾಲೆಗಳಲ್ಲಿ SCಗಳು, STಗಳು, OBCಗಳು, ಕ್ರೈಸ್ತರು, ಮುಸಲ್ಮಾನರು, ಮಹಿಳೆಯರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಲ್ವಾ, ಎಲ್ಲ ಸಮುದಾಯಗಳ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಡ್ತಿದ್ದಂಗೆನೆ ಆ ಮಕ್ಕಳ ತಲೆ ಒಳಗಡೆ ಇವ್ರು ಯಾರು ಅಂತ ಪ್ರಶ್ನೆ ಬರ್ತಾ ಇತ್ತು. ವೇದಿಕೆ ಮೇಲೆ ಬಂದು ಭಾಷಣ ಮಾಡೋರು ಯಾರ ಬಗ್ಗೆ ಭಾಷಣ ಮಾಡ್ಬೇಕಾಗ್ತಿತ್ತು? ಯಾರ ಬಗ್ಗೆ ಭಾಷಣ ಮಾಡ್ಬೇಕು? HM ಇರಲಿ, ಟೀಚರ್ ಇರಲಿ, ಯಾರ್ಯಾರನ್ನ ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ಹಿಡ್ಕೊಂಡು MLA, MP ಗಳು ಯಾರೇ ಬಂದ್ರು ಆ ದಿನ ಯಾರ ಬಗ್ಗೆ ಭಾಷಣ ಮಾಡ್ಬೇಕಾಗಿರ್ತಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾಗಿರ್ತಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನ್ ಮಾತಾಡಬೇಕಾಗಿತ್ತು? ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಇಷ್ಟು ಕೋಟಿ ಜನಗಳಿಗೆ ಸಮಾನತೆಯನ್ನು ತಂದುಕೊಡ್ಲಿಕ್ಕೆ ಇವತ್ತು ಸಂವಿಧಾನವನ್ನ ಬರೆದು ಅರ್ಪಣೆ ಮಾಡಿದ್ರು, ಅದನ್ನ ಜಾರಿ ಮಾಡಿದ ದಿನ ಅಂತ ಭಾಷಣ ಮಾಡಬೇಕಾಗಿತ್ತು. ಅದು ಇಷ್ಟ ಇರಲಿಲ್ಲ ಜಾತಿವಾದಿಗಳಿಗೆ, ಮನುವಾದಿಗಳಿಗೆ. ಮಕ್ಕಳ ಕಿವಿಗೆ, ತಲೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಹೋಗಬಾರ್ದು, ಸಂವಿಧಾನದ ವಿಚಾರಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಮರೆಸಲಿ. ಯಾಕೆ ಮರೆಸಬೇಕು ಅಂದ್ರೆ, ಅಷ್ಟೊತ್ತಾಗಲೇ ಅಂಬೇಡ್ಕರ್ ಅವರನ್ನ ಹೆಂಗ್ ಮಾಡ್ಬಿಟ್ಟಿದ್ರು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಬ್ಬ ದಲಿತ ಲೀಡರ್, ದಲಿತರ ನಾಯಕ. ಇವರು ಪಾಪ ಅಸ್ಪೃಶ್ಯರಿಗೋಸ್ಕರ
ಶಿಕ್ಷಣ ತಂದುಕೊಟ್ರು, ಮೀಸಲಾತಿ ತಂದುಕೊಟ್ರು. ಏನೇನು ಈಗ SC/STಗಳು ಅನುಭವಿಸ್ತಾ ಇದ್ದಾರೋ ಅದೆಲ್ಲವನ್ನು ತಂದುಕೊಟ್ಟದ್ದು ಅಂಬೇಡ್ಕರ್ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ SC/ST ನಾಯಕ, ದಲಿತ ನಾಯಕ, ದಲಿತರ ದೇವ, ದಲಿತರಿಗೋಸ್ಕರ ಮಾತ್ರ ಕೆಲಸ ಮಾಡಿದ್ದಾರೆ ಅಂತ ಸುಳ್ಳನ್ನೇ ಜನಗಳ ತಲೆ ಒಳಗಡೆ ಬಿತ್ತರಿಸ್ತಿದ್ರಲ್ಲ. ಆದ್ರೆ ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ ಕಾರಣಕ್ಕೇನೆ ಇವತ್ತಿನ ಲಿಂಗಾಯತರು, ಗೌಡರು, ಕುರುಬರು, ಕುಂಬಾರು, ಅಗಸರು, ಉಪ್ಪಾರು, ಗಾಣಿಗರು, ಈಡಿಗರು, ರೆಡ್ಡಿಗಳು, ನಾಯ್ಡುಗಳು ಅಂತಕ್ಕಂಥ 3,000ಕ್ಕೂ ಹೆಚ್ಚು OBC ಸಮುದಾಯಗಳು, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಇವತ್ತು ಶಿಕ್ಷಣವನ್ನ ಕಲಿತಾ ಇದ್ರೆ, ಉದ್ಯೋಗವನ್ನ ಮಾಡ್ತಾ ಇದ್ರೆ, ಓಟ್ ಆಗ್ತಾ ಇದ್ರೆ, ಗೆಲ್ತಾ ಇದ್ರೆ ಅದಕ್ಕೆ 100ಕ್ಕೆ 100 ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅಂತಕ್ಕಂಥ ವಿಚಾರಗಳು ಎಲ್ಲಿ ಗೊತ್ತಾಗ್ಬಿಡ್ತದೆ OBCಗಳಿಗೆ. ಇದು ಗೊತ್ತಾಗಬಾರ್ದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಮಹಿಳೆಯರು, ಬ್ರಾಹ್ಮಣರ ಮಹಿಳೆಯರಿರಲಿ, OBC ಮಹಿಳೆಯರಿರಲಿ, ಮುಸಲ್ಮಾನ ಕ್ರೈಸ್ತ ಮಹಿಳೆಯರಿರಲಿ, SC/ST OBC ಮಹಿಳೆಯರಿರಲಿ, ಯಾವುದೇ ಮಹಿಳೆ 2,000 ವರ್ಷಗಳ ಕಾಲ ಮನೆಯಲ್ಲಿ ಸೆರಗು ಹಾಕೊಂಡು ಗಂಡಸಿಗೆ, ಗಂಡನಿಗೆ, ಊರಿಗೆ, ಸಮಾಜಕ್ಕೆ ಹೆದರ್ಕೊಂಡು ಶಿಕ್ಷಣ ಕಲಿಯೋಕ್ಕಾಗದೆ, ಉದ್ಯೋಗ ಮಾಡೋಕ್ಕಾಗದೆ, ಸ್ವತಂತ್ರ ಇಲ್ಲದೆ ನರಳುತ್ತಾ ಇದ್ದಲ್ಲ ಹೆಣ್ಣು ಮಗಳು. ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಓಟು, ಸೀಟು, ಅಧಿಕಾರ, ಧೈರ್ಯ, ಹಕ್ಕನ್ನ ತಂದುಕೊಟ್ಟದ್ದು ಇದೇ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಂವಿಧಾನ ಅಂತಕ್ಕಂಥ ವಿಚಾರವನ್ನ ಹೆಣ್ಣು ಮಕ್ಕಳ ಮುಂದೆ ಹೇಳ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋಕೆ ಶುರು ಮಾಡಿಬಿಡ್ತಾರೆ. ಎಲ್ಲ OBCಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋಕೆ ಶುರು ಮಾಡಿಬಿಡ್ತಾರೆ. ಈ ದೇಶ ಒಂದು ಧರ್ಮದಿಂದ ಕೂಡಿಲ್ಲ. ಇಲ್ಲಿ ಹಿಂದೂಗಳಿದ್ದಾರೆ, ಎಸ್, ಅವ್ರಿಗೂ ಸ್ವಾತಂತ್ರ್ಯ ಇದೆ. ಮುಸಲ್ಮಾನರಿದ್ದಾರೆ, ಅವ್ರಿಗೂ ಸ್ವಾತಂತ್ರ್ಯ ಇದೆ. ಕ್ರೈಸ್ತರಿದ್ದಾರೆ, ಸಿಖ್ರಿದ್ದಾರೆ, ಪಾರ್ಸಿಗಳಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ. ಧರ್ಮವನ್ನ ನೋಡದೆ ಪ್ರತಿಯೊಂದು ಧರ್ಮದವರಿಗೂ ಶಿಕ್ಷಣ, ಉದ್ಯೋಗ, ಓಟು, ಅಧಿಕಾರ, ಹಕ್ಕು, ಅಧಿಕಾರವನ್ನ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟರು ಅನ್ನೋದನ್ನ ಮುಸಲ್ಮಾನ ಬಂಧುಗಳಿಗೆ, ಕ್ರೈಸ್ತ ಬಂಧುಗಳಿಗೆ, ಇನ್ನಿತರ ಧರ್ಮದ ಬಂಧುಗಳಿಗೆ ಹೇಳಿಬಿಟ್ರೆ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಎಲ್ಲ ಸಮುದಾಯಗಳ ಎದೆ ಒಳಗಡೆ ಹೋಗಬಾರ್ದು. ಅವರು ಎದೆ ಒಳಗಡೆ ಹೋದ್ರೆ 2,000 ವರ್ಷಗಳ ಕಾಲ ಮೋಸ ಮಾಡಿದ್ರಲ್ಲ ಜಾತಿವಾದಿಗಳು, ಅದು ಗೊತ್ತಾಗ್ಬಿಡ್ತದೆ. ಹಾಗಾಗಿ ಅಂಬೇಡ್ಕರ್ ಕೇವಲ SC/STಗಳಿಗೆ ಏನೋ ಒಂದಷ್ಟು ಮೀಸಲಾತಿಯನ್ನ ತಂದುಕೊಟ್ರು ಅನ್ನೋ ತಲೆಗೆ ಹೋಗ್ಬೇಕು. OBCಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಬೇಕು. ಕ್ರೈಸ್ತರು, ಮುಸಲ್ಮಾನರು ನಮಗೂ ಅಂಬೇಡ್ಕರ್ಗೂ ಸಂಬಂಧ ಇಲ್ಲ ಅಂತ ಅನ್ಕೋಬೇಕು. ಮಹಿಳೆಯರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೂ ಸಂಬಂಧ ಇಲ್ಲ ಅನ್ಕೋಬೇಕು. ಕೇವಲ ದಲಿತರ ಕೇರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಟ್ಟಾಕ್ಬೇಕು ಅಂತಕ್ಕಂಥ ಕೆಟ್ಟ ಉದ್ದೇಶದಿಂದ 1950 ಜನವರಿ 26 ಅವತ್ತಿನಿಂದ ಹಿಡಿದುಕೊಂಡು ಇತ್ತೀಚಿನ ದಿನಗಳವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ದಲಿತ ನಾಯಕ, ದಲಿತ ನಾಯಕ, ದಲಿತ ನಾಯಕ ಅಂತ ಹೇಳಿದ್ರು. ಇದು ಸುಳ್ಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಅಸ್ಪೃಶ್ಯ ನಾಯಕರಲ್ಲ, ದಲಿತ ನಾಯಕರಲ್ಲ. ಈ ದೇಶದಲ್ಲಿ ಇವತ್ತು ಒಬ್ಬೊಬ್ಬ ವ್ಯಕ್ತಿ, ಒಬ್ಬೊಬ್ಬ ಪ್ರಜೆನು ಇದು ನನ್ನ ಹಕ್ಕು, ಇದು ನನ್ನ ರೈಟ್ಸ್, ನಾನು ಹೀಗೆ ಬದುಕ್ತೀನಿ ಅಂತ ಹೇಳುವ ತಾಕತ್ತನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಬರೆದಂತ ಸಂವಿಧಾನ ಅಂತಕ್ಕಂಥ ವಿಚಾರಗಳು ಎಷ್ಟೋ ಜನಗಳಿಗೆ ಗೊತ್ತಿರಲಿಲ್ಲ. ದಲಿತ ನಾಯಕನಾಗಿ ಸೀಮಿತ ಆಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಯೊಂದು ಜಾತಿ ಧರ್ಮಕ್ಕೂ ಸಂಬಂಧಪಟ್ಟವರು ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆಯನ್ನು ತಂದುಕೊಳ್ಳಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ 4 ಜನ ಮಕ್ಕಳನ್ನ ಕಳ್ಕೊಂಡ್ರು. ಆ 4 ಜನ ಮಕ್ಕಳು ಸತ್ತದ್ದು ಕೇವಲ ಹೊಟ್ಟೆಗೆ ಊಟವಿಲ್ಲದೆ. ಇವತ್ತು ನಾವು ತಟ್ಟೆ ಮುಂದೆ ಕೂತ್ಕೊಂಡು ಇಷ್ಟ ಬಂದಂತ ಊಟ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ತನ್ನ ಸ್ವಂತ ಮಕ್ಕಳಿಗೆ 4 ಜನ ಮಕ್ಕಳಿಗೆ TB ಕಾಯಿಲೆ ಬಂದು ಸತ್ತರು. ಆದ್ರೂ ಕೂಡ ಸ್ವಾಭಿಮಾನವನ್ನು ಬಿಟ್ಕೊಡ್ಲಿಲ್ಲ, ತನ್ನ ಸಿದ್ಧಾಂತವನ್ನು ಮಾರಾಟ ಮಾಡ್ಕೊಳ್ಳಿಲ್ಲ, ಯಾರ ಮುಂದೆಯೂ ತಲೆಬಾಗಲಿಲ್ಲ. ಸ್ವಾಭಿಮಾನದ ಜೀವನವನ್ನ ಮಾಡ್ತಾ 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 ಮನೆ ಕತ್ಲಾದ್ರೂ ಕೂಡ ಈ ದೇಶದ ಎಲ್ಲ ಜನರು ಕೂಡ ನನ್ನ ಮಕ್ಕಳು, ಅವರಿಗೆ ಬೆಳಕನ್ನು ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ 40 ವರ್ಷಗಳ ಕಾಲ ಹೋರಾಟ ಮಾಡಿದ್ರಲ್ಲ, ಅದು ಜನಗಳಿಗೆ ತಲುಪಬಾರದು ಅನ್ನೋ ಕಾರಣಕ್ಕೆ ಪಠ್ಯ ಪುಸ್ತಕದಲ್ಲೂ ಅವ್ರ ವಿಚಾರ ಇಲ್ಲ, ಜನವರಿ 26 ವಿಚಾರ ಇಲ್ಲ,
ಅಂಬೇಡ್ಕರ್ ಜಯಂತಿ ನಡೀತಾ ಇತ್ತು, ಕೇವಲ ದಲಿತ ಕೇರಿಗಳಲ್ಲಿ ಒಂದು ಫೋಟೋ ಇಟ್ಕೊಂಡು, ಅಲ್ಲ ಸರ್, ತುಂಬಾ ಇದೆ ಅಷ್ಟೇ, ಅಂಬೇಡ್ಕರ್ ಅವ್ರಿಗೆ ಮಾತ್ರ ಸೀಮಿತ. ಹೀಗೆ ಕೇರಿಗೆ ಕಟ್ಟಿಯಾಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ಭಾರತ ದೇಶಕ್ಕೆ ಪರಿಚಯ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಎಸ್ಸಿ ನಾಯಕರಲ್ಲ, ಅವರು ಎಸ್ಸಿ, ಎಸ್ಟಿ, ಒಬಿಸಿ, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಸಮುದಾಯಗಳ ಸಮಾನತೆಗೋಸ್ಕರ ಹೋರಾಟ ಮಾಡಿದ ಬಹುಜನ ನಾಯಕ ಅಂತ ಮೊಟ್ಟ ಮೊದಲು ಭಾರತಕ್ಕೆ ಪರಿಚಯ ಮಾಡಿಸಿದವರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅಂತಕ್ಕಂಥವ್ರು. ಅವರು ಬರುವ ತನಕ ಸಂವಿಧಾನದ ಬಗ್ಗೆ ಯಾರು ಮಾತಾಡ್ತಾ ಇರಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರು ಮಾತಾಡ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ ಅಲ್ಲ, ಅವರು ಬಹುಜನ ನಾಯಕರು. ಪ್ರತಿಯೊಂದು ಸಮುದಾಯವನ್ನು ಕೂಡ ಮೇಲೆತ್ತಕ್ಕೆ ಪ್ರಯತ್ನ ಪಡಲಿಲ್ಲ, ಸಂವಿಧಾನವನ್ನು ಬರೆದು ಅದನ್ನು ಕೊಟ್ಟು ಹೋದ್ರು ಅನ್ನೋದನ್ನ ಹೇಳ್ತಾ ಬಂದರು. ಯಾವಾಗ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲರಿಗೂ ಅರ್ಥ ಆಯಿತೋ ಅವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ನಾಯಕ ಅನ್ನೋ ಫೋಲ್ಡ್ರಿಂದ ಹೊರಗಡೆ ಬಂತು. ಅವರು ಬಹುಜನ ನಾಯಕ. ಬಂಧುಗಳೇ, ಇವತ್ತು ಹೆಮ್ಮೆ ಅಂತ ಅನಿಸುತ್ತೆ, ವೇದಿಕೆ ಮೇಲೆ, ವೇದಿಕೆ ಮುಂಭಾಗ ಎಲ್ಲ ಸಮುದಾಯದವರು ಕೂತ್ಕೊಂಡಿದ್ದೀವಿ. ನಾವು ಎಸ್ಸಿಗಳಿದ್ದೀವಿ, ಎಸ್ಟಿಗಳಿದ್ದೀವಿ, ಒಬಿಸಿಗಳಿದ್ದೀವಿ, ಧಾರ್ಮಿಕ ಅಲ್ಪಸಂಖ್ಯಾತರಿದ್ದೀವಿ, ಮಹಿಳೆಯರಿದ್ದೀವಿ, ಎಲ್ಲರೂ ಸೇರಿ ಸಂವಿಧಾನ ದಿನಾಚರಣೆ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಕೊಡ್ತಕ್ಕಂಥ ಗೌರವ. ಕೇವಲ ದಲಿತರು ಕೂತ್ಕೊಂಡು ಅಂಬೇಡ್ಕರ್ ಜಯಂತಿನ, ಸಂವಿಧಾನ ದಿನಾಚರಣೆನ ಮಾಡಬಾರ್ದು, ಎಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥ ದೊಡ್ಡ ಪವಿತ್ರವಾದ ಕೆಲಸವನ್ನ ಬಾಳೆಹಳ್ಳಿಯವರು ಮಾಡಿದಿರಿ. ಬಹಳ ಹೆಮ್ಮೆ ಮತ್ತು ಸಂತೋಷ ಅಂತ ಅನಿಸ್ತಾ ಇದೆ ನಿಮ್ ಜೊತೆಗೆ, ನಿಮ್ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ. ಬಂಧುಗಳೇ, ಬಾಬಾ ಸಾಹೇಬರನ್ನ ಹುಟ್ಟಿದ್ರು, ವಯೋಸಹಜವಾಗಿ ಕಾಯಿಲೆಯಿಂದ ತೀರ್ಕೊಂಡ್ರು. ಆದ್ರೆ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇನ್ನು ನಮ್ಮ ಮುಂದೆ ಜೀವಂತವಾಗಿದೆ. ಪ್ರಾಸ್ತಾವಿಕ ನುಡಿಯನ್ನು ಮಾತಾಡ್ತಾ ಹೇಳಿದ್ರು, ಸಂವಿಧಾನ ಅಪಾಯದಲ್ಲಿದೆ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವ? ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇದು ಟ್ರಾನ್ಸ್ಲೇಷನ್, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ನೋಡಿದಿರಲ್ಲ, ಅತ್ಯಂತ ಪವಿತ್ರವಾದ ಗ್ರಂಥ. ಹಿಂದೂಗಳಿಗೆ ಭಗವದ್ಗೀತೆ, ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಭಾರತೀಯರಿಗೆ ಎಲ್ಲ ಭಾರತೀಯರಿಗೂ ಸಂವಿಧಾನ. ಯಾಕೆಂದ್ರೆ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಲಿಂಗದ ಜನರಿಗೆ ಎಲ್ಲ ರೀತಿಯ ಹಕ್ಕು ಅಧಿಕಾರಗಳನ್ನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಸಂವಿಧಾನ ಬರೋದು ಮುಂಚೆ ಎಸ್ಸಿ, ಎಸ್ಟಿ, ಒಬಿಸಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಹೇಗೆ ಬದುಕಿದ್ರು ಅನ್ನೋದನ್ನ ಕೇವಲ ನಮ್ಮ ತಾತ ಮುತ್ತಾತರ ಕಾಲಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗ್ ಬದುಕಿದ್ವಿ ನಾವು? ಒಬಿಸಿಗಳಿಗೆ ಶಿಕ್ಷಣದ ಅವಕಾಶ ಇತ್ತ ಅಂದ್ರೆ ಖಂಡಿತ ಇಲ್ಲ. ನೀವು ಚೆಕ್ ಮಾಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ, ರಿಸರ್ವೇಶನ್ ಅನ್ನ ಯಾವ ಸಮುದಾಯ ಕೊಟ್ಟಿದ್ದಾರೆ? ಅಥವಾ ಸಂವಿಧಾನದಲ್ಲಿ ಮೀಸಲಾತಿ ಇಲ್ಲದೆ ಇರ್ತಕ್ಕಂಥ ಒಂದು ಜಾತಿ ಹೆಸರು ಹೇಳಿ, ಇವ್ರಿಗೆ ರಿಸರ್ವೇಶನ್ ಇಲ್ಲ ಸರ್, ಪಾಪ ಭಾರತೀಯರೇ, ಆದ್ರೆ ಇಂಥ ಜಾತಿಯವರಿಗೆ ಸಂವಿಧಾನದಲ್ಲಿ ರಿಸರ್ವೇಶನ್ ಇಲ್ಲ ಅಂತದೊಂದು ಹೆಸರು ಹೇಳಿ ನೋಡೋಣ. ಯಾರಿಗಿಲ್ಲ ಸಂವಿಧಾನದಲ್ಲಿ ಮೀಸಲಾತಿ? ಎಲ್ಲರಿಗೂ ಇದೆ. ಆದ್ರೆ ನಮ್ಮ ಕಿವಿಗೆ ಸುಳ್ಳು ತುಂಬಿರೋದೇನು? ಅಂಬೇಡ್ಕರ್ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಟ್ಟಿರೋದು ಕೇವಲ ಎಸ್ಸಿ, ಎಸ್ಟಿಗಳಿಗೆ ಅಂತ. ಒಬಿಸಿ ಮೀಸಲಾತಿ ಇಲ್ವಾ? ಒಬಿಸಿಗಳಿಗೆ ಇದೆಯಾ ಮೀಸಲಾತಿ? 27% ಮೀಸಲಾತಿ ಇದೆ, 27% ಮೀಸಲಾತಿ ಇದೆ. ಮಹಿಳೆಯರಿಗೆ ಮೀಸಲಾತಿ ಇಲ್ವಾ? ಇದೆ. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇಲ್ವಾ? ಇದೆ. ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಾ ಇದ್ರು ಕೂಡ ಮೀಸಲಾತಿಯನ್ನು, ರಿಸರ್ವೇಶನ್ ಕೇವಲ ದಲಿತರಿಗೆ, ಎಸ್ಸಿ, ಎಸ್ಟಿಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸುಳ್ಳನ್ನ ಇಷ್ಟು ವರ್ಷಗಳ ಕಾಲ ನಮ್ಮ ತಲೆಗೆ ಬಿತ್ತುಕೊಂಡು ಬಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋಕೆ ಮುಂಚೆ ಚೇತನ್ ಸರ್ ಹೇಳಿದಂಗೆ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಬಂಧುಗಳೇ, ನಾಯಿಗಳು, ಹಂದಿಗಳು ನೀರು ಕುಡಿಯಬಹುದಾಗಿದ್ದಂತ ಕೆರೆಯಲ್ಲಿ ಶೂದ್ರರು, ಅಸ್ಪೃಶ್ಯ ಸಮುದಾಯಗಳು ನೀರನ್ನು ಮುಟ್ಟಂಗಿರಲಿಲ್ಲ. ಇವತ್ತು ನಮ್ಮ ಮನೆ ನಲ್ಲಿ ತಿರುಗಿಸಿದ್ರೆ ನಮ್ಮ ಮನೆ ಮುಂದೆ ನೀರು ಬರುತ್ತದೆ. ಕಾರಣ ಯಾರು? ಗ್ರಾಮ ಪಂಚಾಯತಿಯವರ, ತಾಲೂಕ್ ಪಂಚಾಯತಿಯವರ, ಜಿಲ್ಲಾ ಪಂಚಾಯತಿಯವರ, ಪುರಸಭೆಯವರ, ಕರ್ನಾಟಕ ಸರ್ಕಾರನ, ಭಾರತ ಸರ್ಕಾರನ?
ಯಾರು ಕಾರಣ? ನೀರು ಮುಟ್ಟಕ್ಕೆ ಸಾಧ್ಯ ಇದ್ದಂತ ಸಮುದಾಯಗಳು ಇವತ್ತು ಮನೆ ಮನೆ ನಲ್ಲಿ ಮುಂದೆ ನೀರನ್ನ ಕುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶದ ಸಂವಿಧಾನ. ಅದರೆಲ್ಲರಲ್ಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಬರ್ತಕ್ಕಂಥದ್ದು. ಹೌದಾ ಇಲ್ವೋ? ಹೌದಾ ಇಲ್ವೋ? ನಾವು ಸಂವಿಧಾನ ಬರೋಕ್ ಮುಂಚೆ ಒಂದೊಂದು ಜಾತಿಯವರು ಒಂದೊಂದೇ ಕೆಲಸ ಮಾಡಬೇಕಾಗಿತ್ತು. ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಒಕ್ಕಲಿಗರು ಹೊಲ ಮಾಡಬೇಕಾಗಿತ್ತು. ಪಾಪ ಶಿಕ್ಷಣ ಕಲಿಯಂಗಿರಲಿಲ್ಲ, ಕಾಂಟ್ರಾಕ್ಟರ್ ಆಗಂಗಿರಲಿಲ್ಲ, ಡಾಕ್ಟರ್ ಆಗಂಗಿಲ್ಲ, ಇಂಜಿನಿಯರ್ ಆಗಂಗಿಲ್ಲ, MLA MP ಆಗಂಗಿರಲಿಲ್ಲ. ಒಕ್ಕಲಿಗರಾಗಲಿ, ಲಿಂಗಾಯತರಾಗಲಿ, OBC ಸಮುದಾಯಗಳು ಅಂತ ಏನ್ ಕರಿತೀವಿ, ಆ ಬಂಧುಗಳು ಕೂಡ 2000 ವರ್ಷ ಅವರು ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೋ ಆ ಕುಲಕಸುಬನ್ನು ಮಾತ್ರ ಮಾಡಬೇಕಾಗಿತ್ತು. ಒಕ್ಕಲಿಗರು, ಲಿಂಗಾಯತರು ಕೃಷಿ ಹಿನ್ನೆಲೆಯಿಂದ ಬಂದಂತವರು, ಅವರು ಹೊಲನೇ ಉಳಿಬೇಕಾಗಿತ್ತು. ಕುರುಬರು ಏನ್ ಕಾಯ್ಬೇಕು? ಕುರಿ ಕಾಯ್ಬೇಕು. ಮಡಿವಾಳರು ಇಲ್ಲಿ ಈ ಕಡೆ ಇದ್ದಾರೆ. ಮಡಿವಾಳರು ಮಡಿಕೆ ಮಾಡಬೇಕಾಗಿತ್ತು. ಮಡಿವಾಳರು ಬಟ್ಟೆ ಒಗಿಬೇಕಾಗಿತ್ತು. ಕುಂಬಾರು ಮಡಿಕೆ ಮಾಡಬೇಕಾಗಿತ್ತು. ನೇಕಾರು ನೇಯ್ಗೆ ಮಾಡಬೇಕಾಗಿತ್ತು. ಸೊ ಒಂದೊಂದು ಜಾತಿಗೆ ಒಂದೊಂದು ಕಸುಬು. ಅದನ್ನ ಬಿಟ್ಟು ಬೇರೆ ಮಾಡೋದಿಲ್ಲ. ಶಿಕ್ಷಣ ಕಲಿಯಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಆ ಕಡೆ ತಿರುಗಿ ನೋಡಿದ್ರೆ ಕಣ್ಣಿಗೆ ಸರಳ ಕಾಯಿಸಿ ಚುಚ್ಚಿ ಬಿಡ್ರಿ ಅಂತ ಕಾನೂನು ಮಾಡಿದ್ರು ಇವ್ರ ಸಂವಿಧಾನದಲ್ಲಿ. ಯಾವುದು ಮನುವಾದಿಗಳ ಸಂವಿಧಾನ 2000 ವರ್ಷಗಳ ಸಂವಿಧಾನ ಇತ್ತು. ಅವರು ಶಿಕ್ಷಣ ಕಲಿಯೋಕೆ ಪ್ರಯತ್ನ ಪಟ್ರೆ ಇವ್ರ ಕಿವಿಗೆ ಕಾಯಿಸಿ ಸೀಸ ಹಾಕ್ರಿ, ಕಣ್ಣಿಗೆ ಸರಳು ಚುಚ್ಚ್ರಿ, ನಾಲಿಗೆ ಕತ್ತರಿಸ್ಬಿಡ್ರಿ, ಅರ್ಥ ಮಾಡ್ಕೊಂಡು ಒಂದು ಕುತ್ತಿಗೆನೆ ಕತ್ತರಿಸ್ಬಿಡ್ರಿ. ಶಿಕ್ಷಣ ಕೇವಲ ಒಂದು ಜಾತಿಯ ಸೊತ್ತು. ಇನ್ನು ನುಳಿದವರು ಶಿಕ್ಷಣ ಕಲಿಯಕ್ಕೆ ಮನಸ್ಸು ಮಾಡಿದ್ರೆ ಕೊಂದು ಬಿಡ್ತೀವಿ ಅಂತ 2000 ವರ್ಷಗಳ ಕಾಲ ಶಿಕ್ಷಣದಿಂದ ದೂರ ಇರಿಸಿದಂತವರನ್ನ ವಾಪಸ್ಸು ಶಿಕ್ಷಣದ ಬಾಗಿಲಿಗೆ ತಂದು ನಿಲ್ಲಿಸಿದ್ದು ಲಾರ್ಡ್ ಮೆಕಾಲೆ ಸಿಸ್ಟಮ್. ಆಮೇಲೆ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅದನ್ನ ಹಕ್ಕಾಗಿ ಮಾಡಿದ್ದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ. ಈಗ ಯಾರು ಕೂಡ ಶಿಕ್ಷಣ ಕಲಿಬೇಡ ನೀನು ಅಂತ ಹೇಳಕ್ಕಾಗಲ್ಲ. ಈಗ ನಾವು ಹೇಳಿದ್ರಲ್ಲ, ಹೊಟ್ಟೆ ಪಾಡಿಗೆ 108 ಕೆಲಸ ಮಾಡ್ತಾ ಇದೀವಿ ಇವತ್ತು ನಾವು. SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಹೆಣ್ಮಕ್ಳು ಎಲ್ಲರೂ ಕೂಡ ಟೀಚರ್ಗಳಾಗ್ತಾ ಇದೀವಿ, ಡಾಕ್ಟರ್ಗಳಾಗ್ತಾ ಇದೀವಿ, ಇಂಜಿನಿಯರ್ಗಳಾಗ್ತಾ ಇದೀವಿ, ಕಾಂಟ್ರಾಕ್ಟರ್ಗಳಾಗ್ತಾ ಇದೀವಿ, ಸ್ವಂತ ಉದ್ಯಮ ಮಾಡ್ತಾ ಇದೀವಿ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಗೆ ಮುನ್ನ ಈ ರೀತಿಯ ಅವಕಾಶ ಇರಲಿಲ್ಲ. ಒಂದೊಂದು ಜಾತಿಯವರು ಒಂದೊಂದೇ ಕೆಲಸವನ್ನ ಇಷ್ಟ ಇಲ್ಲ ಅಂದ್ರೂ ಮಾಡ್ಬೇಕು, ಕಡಿಮೆ ಸಂಬಳ ಬಂದ್ರು ಮಾಡ್ಬೇಕು, ಅವಮಾನ ಅಂತ ಅದನ್ನೇ ಮಾಡ್ಬೇಕು. ಅದನ್ನ ಚೇಂಜ್ ಮಾಡಂಗಿರ್ಲಿಲ್ಲ. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅದೇ ಕೆಲಸ ಮಾಡ್ಕೊಂಡು ಸಾಯ್ಬೇಕಾಗಿತ್ತು. ಆದ್ರೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉದ್ಯೋಗ ಸ್ವಾತಂತ್ರ್ಯವನ್ನು ಕೊಡುತ್ತೆ. ನೀನು ಯಾವುದೇ ಜಾತಿ ಆಗಿರು, ಯಾವುದೇ ಧರ್ಮ ಆಗಿರು, ಹೆಣ್ಣಾಗಿರು, ಗಂಡಾಗಿರು, ನೀನು ಇಚ್ಛೆ ಪಟ್ಟಂತಹ, ನೀನು ನಿನ್ನ ಆಸಕ್ತಿಗೆ ತಕ್ಕಂತ ಉದ್ಯೋಗವನ್ನ ಮಾಡಲಿಕ್ಕೆ ಅವಕಾಶವನ್ನ ಸಂವಿಧಾನ ಕೊಟ್ಟ ಕಾರಣಕ್ಕೆ ಇಲ್ಲಿ ನಾವು ಕೂತಿರ್ತಕ್ಕಂಥವರು ಬಗೆ ಬಗೆಯ ಉದ್ಯೋಗವನ್ನ ಮಾಡಿಕೊಂಡು ಘನತೆಯಿಂದ ಅನ್ನ ತಿಂತಾ ಇದೀವಿ. ಅದಕ್ಕೆ ಕಾರಣ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಬಂಧುಗಳೇ, ಇವತ್ತು ನಮಗೆ ಚುನಾವಣೆ ಬಂತು ಅಂದ್ರೆ ಮನೆ ಮನೆಗೆ ಬಂದು MLAಗಳು, MP ಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮನೆ ಮನೆಗೆ ಬಂದು ಕೈ ಮುಗಿತಾರೆ. ಹೌದಾ? ಗಮನಿಸಿದ್ರ? 5 ವರ್ಷಕ್ಕೊಂದ್ಸಲನಾದ್ರೂ ಬರ್ತಾರ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಎಲೆಕ್ಷನ್ ಟೈಮಲ್ಲಿ ಬೀದಿಗಿಳಿದು ಸಾಮಾನ್ಯ ಜನರಿಗೆ ಕೈ ಮುಗಿಬೇಕು. ಹೌದಾ? ಮುಖ್ಯಮಂತ್ರಿಗಳು ಕೂಡ, ದೊಡ್ಡ ದೊಡ್ಡ ಮಂತ್ರಿಗಳಾಗಿರೋರು ಕೂಡ ಎಲೆಕ್ಷನ್ ಟೈಮ್ಗೆ ನಿಮ್ ಮನೆಗಳಿಗೆ ಬಂದು ನಿಮ್ ಕೈಗೆ, ನಿಮ್ಮ ಮುಂದೆ ಅವ್ರು ಓದಿರ್ಲಿ ಬಡವರಿರ್ಲಿ ಶ್ರೀಮಂತರಿರ್ಲಿ ನಿಮ್ ಮುಂದೆ ಬಂದು ಕೈ ಮುಗಿತಾರೆ. ಯಾಕೆ? ನೀವು ಬಹಳ ದೊಡ್ಡ ಮನುಷ್ಯರು ಅಂತನಾ? ಏನಕ್ಕೆ ಕೈ ಮುಗಿದ್ರು? ನಿಮಗ್ ಕೈ ಮುಗಿಯೋದವರು ನಿಮ್ಮ ಹತ್ರ ಒಂದು ಓಟ್ ಕಿತ್ಕೊಳ್ಳೋಕೆ ಕೈ ಮುಗಿತಾರ. ಏನಕ್ಕೆ ಕೈ ಮುಗಿಯೋದು? ನಿಮ್ಮ ಮೇಲಿನ ಗೌರವಕ್ಕ, ನಿಮ್ಮ ಹತ್ರ ಒಂದು ಓಟ್ ಇದೆಯಲ್ಲ, ಆ ಒಂದು ಓಟು ದೊಡ್ಡ ಮನುಷ್ಯರು ಬಂದು ನಿಮ್ಮ ಮುಂದೆ ಕೈ ಮುಗಿಯೋ ತರ ಮಾಡ್ತದಲ್ಲ, ಆ ಓಟನ್ನ ನಿಮ್ಗೆ ಕೊಡಿಸಿದ್ದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮಗೆ ಓಟಿನ ಹಕ್ಕನ್ನ ಕೊಡಿಸೋಕೆ ಮುಂಚೆ ಆಗಲೂ ಚುನಾವಣೆಗಳು ನಡೀತಾ ಇದ್ವು. ಆದ್ರೆ SC ST OBCಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಹೆಣ್ಣು ಮಕ್ಕಳಿಗೆ ಓಟ್ ಮಾಡೋ ಹಕ್ಕಿರ್ಲಿಲ್ಲ. ನಮಗೆ ಓಟ್ ಮಾಡೋ ಹಕ್ಕಿರೋದ್ರಿಂದ ನಾವು ಈ ದೇಶದ ಪ್ರಜೆ ಅಂತ ಅನಿಸ್ಕೊಳ್ತೀವಿ. ಎಲ್ಲಿ ಬೇಕಾದ್ರೂ ಟೇಬಲ್ ನ ಕುಟ್ಟಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಪಡ್ಕೊಳ್ಳೋಕೆ ತಾಕತ್ತಿದೆ.
ನೀನು ಯಾರಪ್ಪ ನೀನು ಕೇಳ್ತಾ ಇದೆಯಲ್ಲ ಅಂದ್ರೆ ಏನಂತೀವಿ? ನಾನು ಭಾರತ ದೇಶದ ಏನಂತೀವಿ? ಪ್ರಜೆ. ನೀನು MLA ಇರ್ಬೋದು, MP ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು. ಅದನ್ನ ಮಾಡಿದವರು ಯಾರು? ನಾವು ಜನ. ಯಾವುದು? ನಮ್ಮ ಓಟು. ಹೌದಾ? ಎಷ್ಟು ಧೈರ್ಯವಾಗಿ DC ಮುಂದೆ, SP ಮುಂದೆ, ಮಿನಿಸ್ಟರ್ ಮುಂದೆ ತಾಕತ್ತಿಂದ ನಮ್ಮ ಹಕ್ಕನ್ನ ಕೇಳಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಮ್ಮ ಕೈಲಿರ್ತಕ್ಕಂಥ ಒಂದು ಓಟು. ಆ ಓಟು ನಮ್ಮ ಕೈಗೆ ಬಂದದ್ದು 1935ರಲ್ಲಿ. ಇನ್ನು 100 ವರ್ಷನಾಗಿಲ್ಲ. ಈಗ 2025 10 ವರ್ಷ ಬಂದ್ರೆ ಈ ದೇಶದ OBCಗಳಿಗೆ, SC/STಗಳಿಗೆ, ಮಹಿಳೆಯರಿಗೆ ಓಟ್ ಬಂದು ಕೇವಲ 90 ವರ್ಷ ಆಗಿದೆ. 90 ವರ್ಷದಿಂದ ಈಚೆಗೆ ನಮ್ಗೆ ಈ ರೀತಿ ಗೌರವ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಾಂದ್ರೆ ನಮ್ಮ ನಾಯಿಗಳ ತರ ನೋಡ್ತಾ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಒಂದು ಗುಂಪಿದ್ರೆ ಅಲ್ಲೋ ಕೈ ಮುಗಿತಾರೆ. ಅದೇ ಸರ್ಕಲ್ ಅಲ್ಲಿ ನಾಯಿಗಳು ನಿಂತಿದ್ರೆ ಒಂದು ಗುಂಪು ಕೈ ಮುಗಿತಾರ ರಾಜಕಾರಣಿಗಳು? ಯಾಕೆ ನಾಯಿಗಳು ಕೈ ಮುಗಿಯಲ್ಲ? ಯಾಕೆ? ಅವ್ರಿಗೆ ಓಟ್ ಇಲ್ಲ. ಹಾಗೆ ಭಾರತ ದೇಶದಲ್ಲಿ ಚುನಾವಣೆ ಜಾರಿ ಆದಾಗ SC/ST OBCಗಳಿಗೆ ಓಟ್ ಇಲ್ಲದಾಗ ನೀವೆಲ್ಲೇ ನಿಂತಿದ್ರು ನಿನ್ನ ಯಾರು ಕೂಡ ನಿನ್ನ ಮಾತಾಡಿಸ್ತಾ ಇರಲಿಲ್ಲ. ಅಂಥದ್ದೊಂದು ಗೌರವ, ಹಕ್ಕು ತಂದುಕೊಟ್ಟದ್ದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಬರೆದಂತ ಸಂವಿಧಾನ. ಬಂಧುಗಳೇ, ಶಿಕ್ಷಣ, ಉದ್ಯೋಗ, ಓಟ್ ಜೊತೆಗೆ ಈಗ ಚುನಾವಣೆಗೆ ಯಾರು ಬೇಕಾದ್ರೂ ನಿಂತ್ಕೋಬಹುದು. ಹೆಣ್ಮಕ್ಳು ನಿಂತ್ಕೋಬಹುದು, ಗಂಡ್ಮಕ್ಳು ನಿಂತ್ಕೋಬಹುದು, SC-ಗಳು ನಿಂತ್ಕೋಬಹುದು, ST-ಗಳು ನಿಂತ್ಕೋಬಹುದು, ಮುಸಲ್ಮಾನರು ನಿಂತ್ಕೋಬಹುದು, ಕ್ರೈಸ್ತರು ನಿಂತ್ಕೋಬಹುದು. ಓಟ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬಹುದಾ? ಈ ಅವಕಾಶವೂ ಕೂಡ 1935 ಮುಂಚೆ ಇರಲಿಲ್ಲ. OBCಗಳಾಗಿರಿ, ನೀವು SC/STಗಳಾಗಿರಿ, ಮಹಿಳೆಯರಾಗಿರಿ, ಧಾರ್ಮಿಕ ಅಲ್ಪಸಂಖ್ಯಾತರಾಗಿರಿ, ಚುನಾವಣೆಗೆ ನಿಂತುಕೊಳ್ಳಕ್ಕಂತ ಅವಕಾಶ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲ ದುಂಡು ಮೇಜಿನ ಸಭೆ, ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಹೋರಾಟ ಮಾಡಿ 1935ಕ್ಕೆ ಓದಿರ್ಲಿ ಓದಿಲ್ಲದೆ ಇರಲಿ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ 25 ವರ್ಷ ತುಂಬಿದ ಪ್ರತಿಯೊಬ್ಬರೂ ಕೂಡ ಚುನಾವಣೆಗೆ ನಿಂತುಕೊಳ್ತಕ್ಕಂಥ ಅವಕಾಶವನ್ನ ಬೇಕು ಅಂತ ಬ್ರಿಟಿಷರಿಂದ ಪಡ್ಕೊಂಡ್ರು. ಅಟ್ ದ ಸೇಮ್ ಟೈಮ್ ಅದನ್ನ ಸಂವಿಧಾನದಲ್ಲಿ ಅಡಕ ಮಾಡಿದ್ರು. ಹಾಗಾಗಿ ಕೂತಿರ್ತಕ್ಕಂಥವ್ರು, ನಿಂತಿರ್ತಕ್ಕಂಥವ್ರು ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, ನಗರಸಭೆ, ಪುರಸಭೆ, MLA, MP, ಮಿನಿಸ್ಟ್ರು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ತಾಕತ್ತಿನ ಮೇಲಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕಿನಿಂದ. ಬಂಧುಗಳೇ, ಇಷ್ಟೊಂದು ಹಕ್ಕು ಅಧಿಕಾರಗಳನ್ನು ಪಡ್ಕೊಂಡು ಇವತ್ತು ನಾವು ಬಾಳೆಹಳ್ಳಿಯಲ್ಲಿ ಅಥವಾ ಚಿಕ್ಕಮಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಎಲ್ಲಾ ರೀತಿಯ ಸೌಲಭ್ಯವನ್ನು ಹೊಂದಿ ಬದುಕ್ತಾ ಇದೀವ? ಬಹಳ ಇಂಪಾರ್ಟೆಂಟ್ ಆಗಿ 2 ಪಾಯಿಂಟ್ ಅನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಈ ದೇಶದ ಪ್ರತಿಯೊಂದು ಸಮುದಾಯವು 2 ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲ್ಯಾಂಗ್ವೇಜಲ್ಲಿ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಹೇಳ್ತಾರೆ. ಅಲ್ಲಿ ಮಾತಾಡ್ಬೇಕಪ್ಪ ಅನ್ನಂದ್ರೆ ಹೋಗೋರಿದ್ರೆ ಹೋಗ್ಬಿಟ್ರಿ ಸೈಲೆಂಟ್ ಆಗಿ ಪ್ಲೀಸ್. ನಾನು ಭಾಷಣ ಮಾಡ್ತಾ ಇಲ್ಲ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸಂವಿಧಾನ ಬದಲಾಗ್ಬಿಟ್ರೆ, ಆರ್ಟಿಕಲ್ ನಂಬರ್ 19 ತೆಗೆದ್ಬಿಟ್ರೆ ಮುಂದಿನ ವರ್ಷದಿಂದ ನಾವು ಈ ಕಾರ್ಯಕ್ರಮನೇ ಮಾಡೋಕ್ಕಾಗಲ್ಲ. ಸಭೆ ಸೇರುವ ಹಕ್ಕು, ಸಂಘ ಕಟ್ಟುವ ಹಕ್ಕು, ಅದು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದು ಆರ್ಟಿಕಲ್ ನಂಬರ್ 19. ಅದರ ಮೇಲೆಲ್ಲ ಕಣ್ಣು ಬಿದ್ದಿದೆ ಮನುವಾದಿಗಳಿಗೆ. ಒಂದೊಂದೇ ಹಕ್ಕನ್ನ ಕತ್ತರಿಸಿ ಬಿಸಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ 0 ಮಾಡಬೇಕು ಅಂತ ಹೊರಟಿದ್ದಾರೆ. ಹಂಗೇನಾದ್ರು ಹಾಕಿದ್ರೆ ಈ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಮುಂದೆ ನಾವೆಲ್ಲ ಕೂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ. ನಿಮ್ಮ ಮನೇಲಿ ನೀವು, ನಮ್ಮ ಮನೇಲಿ ನಾವು, ನಮ್ಗೆ ಯಾವ ಕೆಲಸ ಕೊಡ್ತಾರೋ ಅದನ್ನ ಮಾಡಿಕೊಂಡು ಸಾಯ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳೋಣ ದಯವಿಟ್ಟು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸೆ ಪಟ್ಟಿದ್ದೇನು ಅಂದ್ರೆ, ಚೇತನ್ ಸರ್ ಹೇಳಿದಂಗೆ ಸಮ ಸಮಾಜ. ಯಾವುದರಲ್ಲಿ ಸಮ ಸಮಾಜ? ಬಹಳ 3 ಇಂಪಾರ್ಟೆಂಟ್ ಅಂತಹ ಸಮ ಸಮಾಜವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದ್ರು. ಸಮಾನತೆ, ಈಕ್ವಾಲಿಟಿ. ಅದೇನು ಅಂದ್ರೆ, ಒಂದು ಸೋಷಿಯಲ್ ಈಕ್ವಾಲಿಟಿ, ಇನ್ನೊಂದು ಎಕನಾಮಿಕ್ ಈಕ್ವಾಲಿಟಿ. ಅದನ್ನ ಇಲ್ಲಿ ಪೀಠಿಕೆಯಲ್ಲಿ ಓದಿದ್ರು ಮೇಡಮ್ ಅವರು. ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ. ಸಾಮಾಜಿಕ ಸಮಾನತೆ ಈ ದೇಶದಲ್ಲಿ 2 ವರ್ಷಗಳಿಂದಲೂ ಇಲ್ಲ, 2000 ವರ್ಷಗಳಿಂದಲೂ ಇಲ್ಲ. ಏನು ಸಾಮಾಜಿಕ ಅಸಮಾನತೆ ಅಂದ್ರೆ, ಜಾತಿ,
ಧರ್ಮ, ಲಿಂಗ ಮತ್ತು ಭಾಷೆಯ ಕಾರಣಗಳಿಗೆ ನಾವು ಒಬ್ಬರಿಗಿಂತ ಒಬ್ರು ಮೇಲು, ಒಬ್ಬರಿಗಿಂತ ಒಬ್ರು ಕೀಳು ಅಂತಕ್ಕಂಥ ಮನೋಭಾವ ಬಂದ್ಬಿಟ್ಟಿದೆ ಈ ದೇಶದಲ್ಲಿ. ಒಬ್ರ ಮೇಲೂ ಒಬ್ರು ಕೀಳು, ಒಬ್ರ ಮೇಲೂ ಒಬ್ರು ಕೀಳು, ಒಬ್ರ ಮೇಲೂ ಒಬ್ರು ಕೀಳು. ಪ್ರಪಂಚದ ಯಾವ ದೇಶದಲ್ಲೂ ಈ ರೀತಿ ಇಲ್ಲ. 6,000 ಜಾತಿಗಳಿರ್ತಕ್ಕಂಥ ಒಂದು ದೇಶವೂ ಇಲ್ಲ. ಜಾತಿ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು, ಪ್ರತಿಯೊಬ್ಬನನ್ನು ಜಾತಿ ಹಿನ್ನೆಲೆಯಿಂದ ನೋಡ್ತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ. ಇದು ಹೋಗ್ಬೇಕು, ಇದು ರೋಗ. ಇದು ಈ ರೋಗದಿಂದನೇ 8 ಬಾರಿ ಪರಕೀಯರು ಭಾರತವನ್ನ ರೂಲ್ ಮಾಡಿದ್ರು. ನೋಡಿ, ಆರಂಭದಿಂದ ನೋಡ್ಕೊಬನ್ನಿ. ನಾವು ಸ್ಕೂಲು ಕಾಲೇಜಲ್ಲಿ ಓದಿದ್ದೀವಿ. ಡಚ್ಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಫ್ರೆಂಚರು ಬಂದ್ರು, ಬ್ರಿಟಿಷರು ಬಂದ್ರು, ರೂಲ್ ಮಾಡೋರು ನಮ್ಮಂತ ಓದಿದೀವಲ್ವಾ. ಕೋಟ್ಯಾಂತರ ಜನ ಇದ್ರಿ ಇಂಡಿಯಾದಲ್ಲಿ. ಬೆರಳಿಗೆ ಎಷ್ಟು ಜನ ಬಂದು ಭಾರತವನ್ನು ಆಕ್ಯುಪೈ ಮಾಡಿದ್ರಲ್ಲ, ಕಾರಣ ಏನು? ಹೇಗೆ ಸಾಧ್ಯ ಆಯ್ತು ಅವ್ರಿಗೆ? ನಾವು ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಹೆಂಗ್ ಬಂತು, ಸ್ವಾತಂತ್ರ್ಯ ಯಾರು ತಂದುಕೊಟ್ರು ಅಂತ ಭಾಷಣ ಮಾಡ್ತೀವಿ. ಬಟ್ ಸ್ವಾತಂತ್ರ್ಯವನ್ನ ಯಾಕೆ ಕಳ್ಕೊಂಡ್ವಿ? ಇಷ್ಟು ಕೋಟಿ ಜನ ಇದ್ದು ಎಷ್ಟು ಜನ ಬಂದ್ರಪ್ಪ? ಡಚ್ಚರು, ಎಷ್ಟು ಜನ ಬಂದ್ರು? ಪೋರ್ಚುಗೀಸರು, ಅರಬ್ಬರು, ಪರ್ಷಿಯನ್ನರು, ಇವರೆಲ್ಲ ಬಂದು ಈ ದೇಶವನ್ನು ಆಕ್ಯುಪೈ ಮಾಡಿದ್ರು, ಕೊಳ್ಳೆ ಹೊಡ್ಕೊಂಡು ಹೋದ್ರು ಅಂತ ಹಿಸ್ಟ್ರಿ ಓದ್ತೀವಲ್ಲ. ಕೋಟಿ ಕೋಟಿ ಜನರಿರುವ ಭಾರತಕ್ಕೆ ಕೇವಲ ಬೆರಳಿಕೆ ಎಷ್ಟು ಜನ ಅಕ್ಕಪಕ್ಕದ ದೇಶದವರು, ದೂರದ ದೇಶದವರು ಬಂದು ಆಕ್ಯುಪೈ ಮಾಡೋರಲ್ಲ. ಕಾರಣ ಏನು? ಕಾರಣ ಏನು? ಜಾತಿ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಬಹಳ ಫೇಮಸ್ ಆದಂತಹ ಮಾತಿದೆ. ಯುದ್ಧ ಮಾಡಕ್ ಮುಂಚೆ ರಣರಂಗವನ್ನು ಒಂದ್ಸಲ ಗಮನಿಸ್ತಾನೆ. ಸಂಜೆ ಟೈಮು ಸೈನಿಕರು, ಇಂಡಿಯಾದ ಸೈನಿಕರು ಅಡಿಗೆ ಮಾಡ್ಕೊಳ್ತಾ ಇರ್ತಾರೆ. ಅವನು ತನ್ನ ಜೊತೆಗಿದ್ದವ್ರನ್ನ ಕರೆದು ಕೇಳ್ತಾನೆ, ಎಷ್ಟು ಸೈನ್ಯ ಇದೆ ಅಲ್ಲಿ? ಭಾರತದ್ದು ಒಂದೇ ಸೈನ್ಯ. ಒಂದೇ ಸೈನ್ಯ, ಅಷ್ಟು ಒಲೆಗಳು ಯಾಕೆ ಬೀಳ್ತಾ ಇದೆ? ಸಪರೇಟ್ ಒಲೆಗಳು. ಸಪರೇಟ್ ಒಲೆಗಳು ಯಾಕೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಸೈನಿಕರಲ್ಲಿ ಈ ಜಾತಿ ಸೈನಿಕರು, ಈ ಜಾತಿ ಸೈನಿಕರು, ಈ ಜಾತಿ ಸೈನಿಕರು ಅಂತ ಇದ್ದಾರೆ. ಒಬ್ರು ಮಾಡಿದ ಅಡಿಗೆನ ಒಬ್ರು ಊಟ ಮಾಡಲ್ಲ. ಹೌದಾ? ಒಂದು ದೇಶದಲ್ಲಿ ಹಿಂದೂ ಇರ್ತದ? ಇಷ್ಟೊಂದು ಒಡಕು ಅಲ್ಲಿದೆ ಅಂದ್ರೆ ಅರ್ಧ ಯುದ್ಧವನ್ನ ನೀನು ಗೆದ್ದಾಯ್ತು. ನಾಳೆಗೆ ನಡೆಯೋದು ಇನ್ನು ಅರ್ಧ ಯುದ್ಧ ಮಾತ್ರ. ಯಾಕೆಂದ್ರೆ ಇಷ್ಟು ಒಡಕುಗಳಿತ್ತಲ್ಲ ಇನ್ ದ ನೇಮ್ ಆಫ್ ಜಾತಿ. ಆ ಕಾರಣಕ್ಕೆ ಬೇರೆ ಬೇರೆ ದೇಶದವರು ಇದ್ರ ಮೇಲೆ ದಂಡೆತ್ತಿ ಬಂದರು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಲೂ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿದೆ. ಇದೇನು ಇದೇ ಬಂಧುಗಳೇ, ಇದೆ. ಈ ಜಾತಿ ವ್ಯವಸ್ಥೆ ಜೀವಂತವಾಗಿದೆ. ಕೆಲವರು ತಮ್ಮನ್ನ ತಾವು ಮೇಲ್ ಜಾತಿ ಅಂತ ಅಂದ್ಕೊಳ್ತಾರೆ ಪಾಪ. ಕೆಲವರು ಅಯ್ಯೋ ಅವ್ರಿಗಿಂತ ಕೆಳ ಜಾತಿ ಅಂತ ಅಂದ್ಕೊಳ್ತಾರೆ. ಈಗ ಭಾರತದಲ್ಲಿ ತುಂಬಾ ಮೇಲ್ಜಾತಿ ಅಂತ ಕರೆಯೋದು ಬ್ರಾಹ್ಮಣರು, ಹೌದಾ? ಕರ್ನಾಟಕದಲ್ಲಿ 2ನೇ ಮೇಲ್ಜಾತಿ ಅಂತ ಕರೆಯೋದು ಯಾರನ್ನ? ಲಿಂಗಾಯತ ಅಂತಾನೆ. ಇಂಡಿಯಾ ಲೆವೆಲ್ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ರೈಟ್? ಕರ್ನಾಟಕ ನೋಡೋಣ. ಮೊದಲನೇ ಮೇಲ್ಜಾತಿ ಬ್ರಾಹ್ಮಣರು ಆಯ್ತು, ಸಾಮಾಜಿಕ ಸಮಾನತೆಯಲ್ಲಿ. 2ನೇ ಮೇಲ್ಜಾತಿ ಯಾರು? ಲಿಂಗಾಯತ. ಈಗ ಲಿಂಗಾಯತರು ಮೇಲ್ಜಾತಿಯವರು, ಕೆಳಜಾತಿಯವರು? ಒಂದು ಪದದಲ್ಲಿ ಉತ್ತರಿಸಿ. 2 ಆನ್ಸರ್ ಬರ್ತಾ ಇದೆ. ಲಿಂಗಾಯತ ಸಮುದಾಯದವರು ಪಾಪ ಯಾಕೆ ಜಾತಿ ಭೇದವನ್ನು ಮಾಡ್ತಾರೆ ಅಂದ್ರೆ, ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ಮೇಲ್ಜಾತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರು. ಆದ್ರೆ ಬ್ರಾಹ್ಮಣರಿಗಿಂತ ಲಿಂಗಾಯತರು ಕೆಳಜಾತಿನ ಮೇಲ್ಜಾತಿ. ಈ ಸತ್ಯ ಲಿಂಗಾಯತ ಬಂಧುಗಳ ತಲೆಗೆ ಹೋಗ್ಬೇಕು ಅಂದ್ರೆ ಬಸವಣ್ಣವ್ರು ಅರ್ಥ ಆಗ್ಬೇಕು ಅವ್ರಿಗೆ. ಅಯ್ಯೋ, ನಾನು ಇನ್ನೊಂದು ಜಾತಿಯನ್ನ ಕೆಳಜಾತಿ ಅಂತ ಇದ್ದೀನಿ, ನಂತರ ಮೇಲೆ ಇನ್ನೊಂದು ಜಾತಿ ಕೂತ್ಕೊಂಡು ನನ್ನನ್ನ ಕೆಳಜಾತಿ ಅಂತ ಇದೆ, ಈ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಲಿಂಗಾಯತ ಬಂಧುಗಳು ಮನಸ್ಸು ಮಾಡಿದಾಗ ಜಾತಿ ವ್ಯವಸ್ಥೆ ಸಡಿಲ ಆಗುತ್ತೆ. ನಾನು ಇನ್ನೊಂದು ಜಾತಿ ಕೀಳುವಂತ ಇದ್ದೀನಿ, ಇಲ್ಲೊಂದ್ರೆ ಇನ್ನೊಂದು ಜಾತಿ ಕೂತ್ಕೊಂಡು ನನ್ನನ್ನು ಕೀಳುವಂತ ಇದೀರಪ್ಪ. ಇದು ಹೋಗ್ಬೇಕು ಅಂತ ಅನಿಸ್ಬೇಕು ಅವ್ರಿಗೆ. ನಮ್ಮ ಬಂಧುಗಳು ಒಕ್ಕಲಿಗರು, ಗೌಡ್ರು ಇದ್ದಾರೆ. ಗೌಡ್ರು, ಒಕ್ಕಲಿಗರು ಕೆಳಜಾತಿಯವರು, ಮೇಲ್ಜಾತಿಯವರು? ಈಗ ಹೇಳಿ ನೋಡೋಣ. ಗೌಡ್ರು, ಒಕ್ಕಲಿಗರು ಕೆಳಜಾತಿಯವರು, ಮೇಲ್ಜಾತಿಯವರು? ಒಪ್ಕೊಳ್ತಾರ? ಗೌಡ್ರು, ಒಕ್ಕಲಿಗರು ಒಪ್ಕೊಳ್ತಾರ? ಅವರು ಒಪ್ಕೊಳ್ಳೋದು ಹೊಡಿಲ್ಲ ಅವರು. ಖಂಡಿತ ನಾವು ಗೌಡ್ರು, ನಾವು ಒಕ್ಕಲಿಗರು, ನಾವು ಮೇಲ್ಜಾತಿ ಅಂತೀವಿ. ಸೂಪರ್ ಆಯ್ತಣ್ಣ, ನೀವು ಮೇಲ್ಜಾತಿ. ನಿನ್ ತಲೆ ಮೇಲೆ ಇಬ್ರು ಕೂತವ್ರು ನೋಡು. ಅವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ನೀವು ಮೇಲ್ಜಾತಿನೋ ಕೆಳಜಾತಿನೋ ಅಂತ
ಕೇಳಿ ಅವ್ರಿಗೆ ಕರೆಕ್ಟ್, ನನಗಿಂತ ಇವ್ರು ಕೆಳ ಜಾತಿ, ಮೇಲೆ ನೋಡಿದ್ರೆ ನನ್ನ ತಲೆ ಮೇಲೆ ಇಬ್ರು ಕೂತೋರ, ಅವರು ಹೋಲಿಸ್ಕೊಂಡ್ರೆ ನಾನು ಕೆಳಜಾತಿ ಅನ್ನೋದು ಕುವೆಂಪು ತತ್ವ ಅರ್ಥ ಮಾಡ್ಕೊಂಡ್ರೆ ಜಾತಿ ವ್ಯವಸ್ಥೆ ಸಡಿಲ ಆಗುತ್ತೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮುದಾಯ ಇದೆ, ಕುರುಬ ಸಮುದಾಯ. ಅವ್ರನ್ನ ಕೇಳಿ ನೀವು ಹೋಗ್ಬಿಟ್ಟು ಅಣ್ಣಯ್ಯ ನೀವು ಮೇಲ್ ಜಾತಿನೋ ಕೆಳಜಾತಿನೋ ಅಂತ ಕೇಳಿದ್ರೆ ಕುರುಬರನ್ನ ಏನೇಳ್ತಾರೆ ಕುರುಬ ಸಮುದಾಯದವರು? ಕೆಳಜಾತಿ ಅಂತ ಒಪ್ಕೋತಾರ ಸರ್? ಅವ್ರು ಇಟ್ಕೊಂಡಿರೋದೇನೋ ನಾವು ಮೇಲ್ಜಾತಿ ಅಂತ ಅಂದ್ಕೊಂಡು ಅವ್ರ ಕೆಳಗಡೆ ಇರ್ತಕ್ಕಂಥ ಇನ್ನೊಂದು ಜಾತಿನ ಶೋಷಣೆ ಮಾಡ್ತಾ ಇರ್ತಾರೆ. ಬಟ್ ಅವ್ರ ತಲೆ ಮೇಲೆ 3 ಜನ ಕೂತರು. ಮೇಲೆ ನೋಡ್ದಾಗ ಗೊತ್ತಾಗುತ್ತೆ, ಓಹೋ ನಾನು ಕೂಡ ಕೆಳಜಾತಿ. ಕನಕದಾಸರನ್ನ ದೇವಸ್ಥಾನದಿಂದ ಆಚೆ ನಿಲ್ಲಿಸಿದ್ರು, ಕುವೆಂಪುರವ್ರನ್ನ ಸಂಸ್ಕೃತ ಪಾಠಶಾಲೆಯಿಂದ ಆಚೆ ಹಾಕಿದ್ರು, ಬಸವಣ್ಣವ್ರನ್ನ ಅಂತರ್ಜಾತಿ ವಿವಾಹ ಮಾಡಿಸ್ತಾ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಬಂಡೆತ್ತಿದ್ರು. ನಾವು ಕೂಡ ಕೆಳಜಾತಿಗಳು ಎಂಬುದು ನಾವು ಮೇಲ್ಜಾತಿ ಅಂತ ಅನ್ಕೊಂಡಿರೋರಿಗೆ ಯಾವತ್ತು ಅರ್ಥ ಆಗುತ್ತೋ ಆ ದಿನಕ್ಕೆ ಭಾರತದ ಸಾಮಾಜಿಕ ಸಮಾನತೆ ಆರಂಭ ಆಗುತ್ತೆ. ನಮ್ಮ ತಲೆ ಒಳಗಡೆ ನಾನು ಮೇಲ್ಜಾತಿ, ನಾನು ಮೇಲ್ಜಾತಿ, ನಾನು ಮೇಲ್ಜಾತಿ. ನಿಮಗಿಂತ ಒಂದು ಜಾತಿ ಮೇಲೆ ಇದ್ರೆ ನೀವು ಮೇಲ್ಜಾತಿ ಅಲ್ಲ, ನೀವು ಜಾತಿಗಳೇ. ಎಲ್ಲ ತಳ ಸಮುದಾಯಗಳು ಸೇರ್ಕೊಂಡು ಒಬ್ಬನ ತಲೆಗಳು ಒಬ್ಬರು ಕೂತಿರ್ತಕ್ಕಂಥದ್ದನ್ನ ಬಡಿದು ಪಕ್ಕಕ್ಕಿಟ್ಟು ಎಲ್ಲರಿಗೂ ಕೂತಿದ್ರಲ್ಲ ಸಮಾನವಾಗಿ ಹಿಂಗ್ ಕೂತ್ಕೊಂಡ್ರೆ ದಟ್ ಈಸ್ ಸಮಾನತೆ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ನಮ್ಮ ಅಕ್ಕಪಕ್ಕದಲ್ಲಿ ಎಸ್ಟಿ ಸಮುದಾಯಗಳಿದ್ದಾರೆ, ನಮ್ಮ ಅಣ್ಣ ತಮ್ಮದು ಎಸ್ಟಿಗಳನ್ನು ಹೋಗಿ ಕೇಳ್ರಿ ನೀವು ಮೇಲ್ಜಾತಿನ ಕೆಳಜಾತಿನ ಅಂತ ಏನಂತಾರ ಅವರು? ಎಸ್ಟಿಗಳು ಸರ್ ಅವ್ರ ತಲೆ ಮೇಲೆ 3,000 ಜಾತಿಗಳು, ನೀನ್ ಎಸ್ಟಿ ಅಂತ ಅವ್ರು ಹೋಮನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಮಾತ್ರ ನಾವು ಮೇಲ್ಜಾತಿ ಅಂತ ಅನ್ಕೊಳ್ತಾರೆ. ಯಾಕೆಂದ್ರೆ ಅವ್ರ ಕೆಳಗಡೆ ಎಸ್ಸಿಗಳವ್ರೆ ಅಂತ ಎಸ್ಸಿಗಿಂತ ನಾನು ಮೇಲ್ಜಾತಿ ಅನ್ಕೊಳ್ಳೋದಲ್ಲೇ ಬಹಳ ಖುಷಿ ಪಾಪ ಅವ್ರಿಗೆ. ಅವ್ರ ತಲೆ ಮೇಲೆ 3,000 ಜಾತಿಗಳು ಕೂತಿದ್ದಾರೆ. ಅದನ್ನ ನೋಡ್ಬೇಕು ಅಲ್ವಾ? ಅದನ್ನ ನೋಡಿದ್ರೆ ಮಾತ್ರ ಜಾತಿ ವ್ಯವಸ್ಥೆ ಸಡಿಲ ಆಗುತ್ತೆ. ಈಗ ಎಸ್ಸಿಗಳ ಕೆಳಗಡೆ ಇದೆ, ಎಸ್ಸಿಗಳಲ್ಲೂ ಎರಡು ಭಾಗ ಆಗುತ್ತಿದೆ. ಈಗ ಟಚಬಲ್ ಎಸ್ಸಿ ಅಂಡ್ ಅನ್ಟಚಬಲ್ ಎಸ್ಸಿ. ಇದ್ರಲ್ಲಿ ಯಾರ ಮೇಲೂ ನಾವು ಬಂಜಾರಿ, ನಾವು ಲಂಬಾಣಿ ಇದ್ದೀವಿ, ಗೋವಿಗಳಿದ್ದೀವಿ, ಕೊರಬರು ಇದ್ದೀವಿ, ಕೊರಚರಿದ್ದೀವಿ, ನಾವು ಎಸ್ಸಿಗಳು, ಮೇಲ್ಜಾತಿ ಎಸ್ಸಿಗಳು. ಕೆಳಜಾತಿ ಎಸ್ಸಿಗಳು ಇನ್ಯಾರು ಬೇರೆ ಇರಲ್ಲ, ಅನ್ಟಚಬಲ್ಸ್. ಅವರು ಕೂಡ ತಮ್ಮನ್ನು ತಾವು ಮೇಲ್ಜಾತಿ ಅಂತ ಅಂದ್ಕೊಳ್ತಾರೆ. ಅವ್ರನ್ನ ಯಾರು ಬಾಡಿಗೆ ಮನೆ ಕೊಡಲ್ಲ, ಅವ್ರಿಗೂ ಹೆಣ್ಣು ಕೊಡಲ್ಲ, ಅವ್ರಿಗೂ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ. ನೀನ್ ಎಸ್ಸಿ ಅಂತ ಅವಮಾನ ಮಾಡ್ತಾ ಇರ್ತಾರೆ. ಅವ್ರಿಗಿಂತ ಕೆಳಗಡೆ ಎಸ್ಸಿಗಳು ನೋಡ್ಕೊಂಡು ನಾನು ಮೇಲ್ಜಾತಿಯನ್ನು ಸಮಾಧಾನ ತಿಳ್ಕೊತಾರೆ. ಇನ್ನು ಕೆಳಗಡೆ ಇದಾರಲ್ಲ ಪಾಪ, ಒಲೆರು, ಮಾದಿಗಳು, ಇಲ್ಲಿ ಸಣ್ಣ ಜಾತಿಗಳು, ಅವ್ರ ಕೆಳಗಡೆ ಯಾರಿಲ್ಲ. ಅದಕ್ಕೆ ಜಾತಿ ಹೋಗ್ಬೇಕು ಅಂತ ಹೋರಾಟ ಮಾಡೋರು ಅಂದ್ರೆ ಅವ್ರ ಕೆಳಗಡೆ ಯಾವ್ದಾರ ಒಂದು ಜಾತಿ ಬಿಟ್ಟಿದ್ರೆ ಅವರು ನಿಂದೆ ಕೂತು ಬಿಟ್ಟರು, ನಾನು ಮೇಲ್ ಜಾತಿ ಅಂತ ಅನ್ಕೊಂಡು. ದಿಸ್ ಇಸ್ ಕ್ಯಾಸ್ಟ್ ಸಿಸ್ಟಮ್. ಇದು ಹೋಗ್ಬೇಕು. ಮೇಲ್ ನೋಡಿದ್ರೆ ಅವಮಾನ, ಕೆಳಗೆ ನೋಡಿದ್ರೆ ಸಮಾಧಾನ, ಕೆಳಗಡೆ ನೋಡಿದ್ರೆ ಸಮಾಧಾನ, ಮೇಲ್ ನೋಡಿದ್ರೆ ಅವಮಾನ. ಇದು ಹೋಗ್ಬೇಕು. 2000 ವರ್ಷದ ರೋಗ ಇದು ಹೋದ ದಿನ. ಅಸ್ಪೃಶ್ಯತೆ, ಜಾತೀಯತೆ ಹೋಗಬೇಕು. ಆ ಹೋಗಕ್ಕೆ ಬೇಕಾಗುವಂತ ಸಂವಿಧಾನವನ್ನ ನಾನು ಬರೆದಿಟ್ಟಿದ್ದೀನಿ. ಈ ಸಂವಿಧಾನ 20 ವರ್ಷ ಜಾರಿಯಾದ್ರೆ ಈ ದೇಶದಲ್ಲಿ ಮೇಲ್ಜಾತಿ, ಕೆಳಜಾತಿ, ಆ ಧರ್ಮ, ಈ ಧರ್ಮ, ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯ ಹೊರಟೋಗುತ್ತೆ. ಅದು ಹೇಗೆ ಹೋಗಿಸ್ಬೇಕು ಅಂತ ಸಂವಿಧಾನದಲ್ಲಿ ಬರೆದಿದ್ದೀನಿ. ಅದನ್ನ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯವನ್ನ, ದೇಶವನ್ನ ಆಳುವ ಸರ್ಕಾರಗಳು. ಅವ್ರ ಕೈಗೆ ಈ ಸಂವಿಧಾನವನ್ನು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26 ಹೇಳಿದರು. ಇನ್ನು ಎರಡನೇ ಅಸಮಾನತೆ ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ಹಣಕಾಸು. ಒಬ್ಬರದ್ದು ಗುಡಿಸಲು, ಒಬ್ಬರದ್ದು ಬಿಲ್ಡಿಂಗ್, ಒಬ್ಬರದ್ದು 3 ಎಕರೆ, ಒಬ್ಬರದ್ದು 300 ಎಕರೆ. ಹೌದಾ? ಒಬ್ಬರ ಮನೇಲಿ ಕಾರು, ಒಬ್ಬರ ಮನೇಲಿ ಸೈಕಲ್, ಒಬ್ಬರಿಗೆ ಹರಿದಾಗಿರೋ ಬಟ್ಟೆ, ಒಬ್ಬ ಸೂಟು ಬೂಟು. ಇದು ನಡಿಬಾರದು ಕಣೆಯ. ಈ ದೇಶದಲ್ಲಿ ಪ್ರತಿಯೊಬ್ಬರು ಸಂವಿಧಾನದ ಮುಂದೆ ಸಮಾನರು ಅಂದ ಮೇಲೆ ಸಂಪತ್ತಿನಲ್ಲಿಯೂ ಸಮಾನರಾಗಬೇಕು. ಪ್ರತಿಯೊಬ್ಬರಿಗೂ ಮನೆ, ಭೂಮಿ, ಉದ್ಯೋಗ, ಆಸ್ತಿ, ಪಾಸ್ತಿ ಪ್ರತಿಯೊಂದು ಸಮಾನವಾಗಿ ಹಂಚಿಕೆ ಆಗಬೇಕು. ಆಗ ಎಲ್ಲರೂ ಕೂಡ ಬಡವ ಶ್ರೀಮಂತ ಅಂತಕ್ಕಂಥ ತಾರತಮ್ಯ ಇಲ್ಲದೆ
ಸಮಾಜ ನಿರ್ಮಾಣ ಆಗುತ್ತೆ. ಅದನ್ನ ಆರ್ಥಿಕ ಸಮಾನತೆ ಅದನ್ನ ಹೇಗೆ ಮಾಡಬೇಕು ಅಂತ ನಾನು ಈ ಸಂವಿಧಾನದಲ್ಲಿ ಬರೆದಿದ್ದೀನಿ. ಅದನ್ನ ಜಾರಿ ಮಾಡೋ ಕೆಲಸ ಮಾತ್ರ ಈ ಸರ್ಕಾರಗಳದ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾರಿ ಆಗಿರುವ ಸಂವಿಧಾನ ಅವ್ರು ಹೇಳೋದು ಎಷ್ಟು ವರ್ಷ ಆಯಿತು? ಎಷ್ಟನೇ ವರ್ಷದ ಸಂವಿಧಾನ ದಿನಾಚರಣೆ ನಾವು ಮಾಡ್ತಾ ಇರೋದು? 77 ವರ್ಷಗಳಿಂದ ಸಂವಿಧಾನ ದಿನಾಚರಣೆ ಅಥವಾ ಸಂವಿಧಾನ ಜಾರಿಗೆ 77 ವರ್ಷ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಂದ್ರ ಸರ್ಕಾರಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೊಟ್ಟದ್ದು ಬರೀ 20 ವರ್ಷ. ನನ್ನ ರಚನೆಯ ಸಂವಿಧಾನವನ್ನ ಸ್ವಲ್ಪ ಬದಲಾವಣೆ ಮಾಡದೆ ಕೇವಲ 20 ವರ್ಷಗಳು ಜಾರಿ ಮಾಡಿ ಮಿಸ್ಟರ್ ಕೇಂದ್ರ ಸರ್ಕಾರ, ಮಿಸ್ಟರ್ ರಾಜ್ಯ ಸರ್ಕಾರ ಈ ಸಂವಿಧಾನವನ್ನ ಕೇವಲ 20 ವರ್ಷ ಸರಿಯಾಗಿ ಜಾರಿ ಮಾಡ್ರಿ. ಈ ದೇಶದಲ್ಲಿ ಜಾತಿ, ಧರ್ಮ, ಹೆಣ್ಣು ಗಂಡು ಅಸಮಾನತೆ ಹೊರಟೋಗುತ್ತೆ. ಇನ್ನೊಂದು ಕಡೆ ಮೇಲು ಕೀಳು, ಬಡವ ಶ್ರೀಮಂತ ಅಸಮಾನತೆ ಹೊರಟೋಗುತ್ತೆ. ಸಾಮಾಜಿಕವಾಗಿ ಎಲ್ಲರೂ ಸಮಾನವಾಗಿ ಬದುಕ್ತಾರೆ, ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿ ಬದುಕ್ತಾರೆ. ನನ್ನ ಸಂವಿಧಾನವನ್ನ 20 ವರ್ಷ ನಾನು ಹೇಳ್ದಂಗೆ ನಾನು ಬರದಂಗೆ ಜಾರಿ ಮಾಡಿಬಿಡ್ರಿ ಅಂತ ಹೇಳಿದ್ರು. ಬೆನ್ನಿಂದಲೇ ಹೇಳಿದ್ರು ಸಂವಿಧಾನ ಏನೋ ಅದ್ಭುತವಾಗಿದೆ, ಆದ್ರೆ ಜಾರಿ ಮಾಡೋರ ಬಗ್ಗೆ ನನಗೆ ಡೌಟ್ ಇದೆ. ಇವರು ಜಾರಿ ಮಾಡಲು ಇವರು ಯಾಕೆಂದ್ರೆ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ಕೂತಿರೋರು ಯಾರು ಅಂದ್ರೆ 2000 ವರ್ಷಗಳ ಕಾಲ ಜಾತಿಯನ್ನ ಜೀವಂತವಾಗಿಟ್ಟಿದ್ರಲ್ಲ, 2000 ವರ್ಷಗಳ ಶ್ರೀಮಂತರು ಮಾಡ್ತಾ ಬಡವರನ್ನಾಗಿ ತುಳಿದಿದಾರಲ್ಲ, ಅವರೇ ಒಂದೊಂದು ಪಕ್ಷ ಕಟ್ಕೊಂಡು ಸಂವಿಧಾನ ಜಾರಿ ಮಾಡ್ತೀವಿ ಅಂತ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇವರು ಸಂವಿಧಾನವನ್ನ ಜಾರಿ ಮಾಡಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ 1950 ಜನವರಿ 26ನೇ ತಾರೀಕು ಹೇಳಿದ್ರು. ಸಂವಿಧಾನ ಇದೆ, ಏನೇನು ಮಾಡಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳಿಗೆ ನಿರ್ದೇಶನ ಇದೆ. ರಾಜ್ಯ ಸರ್ಕಾರಗಳು ಇದೆ, ಕೇಂದ್ರ ಸರ್ಕಾರಗಳು ಇದೆ. ದೊಡ್ಡ ದೊಡ್ಡವರು ಪ್ರಧಾನಮಂತ್ರಿ ಆದ್ರು, ದೊಡ್ಡ ದೊಡ್ಡವರು ಮುಖ್ಯಮಂತ್ರಿ ಆದ್ರು, MLA-ಗಳಾದ್ರು, MP-ಗಳಾದ್ರು. ಅವರ ಆದೇಶವನ್ನ ಫಾಲೋ ಮಾಡಕ್ಕೆ ಲಕ್ಷಾಂತರ ಜನ IAS ಆಫೀಸರ್ಸ್, IPS ಆಫೀಸರ್ಸ್, ಸರ್ಕಾರಿ ನೌಕರರು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲವೂ ಇದ್ದಾಗ್ಯೂ ಕೂಡ ಇವತ್ತು ಭಾರತ ದೇಶದಲ್ಲಿ ಜಾತಿ, ಅಸ್ಪೃಶ್ಯತೆ, ಬಡತನ, ಮಹಿಳಾ ಶೋಷಣೆ ಜೀವಂತವಾಗಿದೆ ಅಂದ್ರೆ ಅರ್ಥ ಏನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಈ ತನಕ ಆಳ್ವಿಕೆ ಮಾಡಿದ ಯಾವ ಸರ್ಕಾರಗಳು ನೆಟ್ಟಿಗೆ ಜಾರಿ ಮಾಡಿಲ್ಲ. ಇದು ಅರ್ಥ ಆಗೋಕ್ಕೆ ನಮಗೆ ಇನ್ನು ಎಷ್ಟು ವರ್ಷ ಬೇಕು? MLA-ಗಳು ಜೀವಂತವಾಗಿದ್ದಾರ, ಸತ್ತೋಗಿದ್ದಾರ? ಇದಾರ? MP-ಗಳಿದ್ದಾರ? ಮುಖ್ಯಮಂತ್ರಿಗಳಿದ್ದಾರ? ಪ್ರಧಾನಮಂತ್ರಿಗಳಿದ್ದಾರ? ಸಂವಿಧಾನವೂ ಇದೆಯಾ? ಮತ್ತೆ ಯಾಕೆ ಈ ಜಾತಿ, ಅಸ್ಪೃಶ್ಯತೆ, ಬಡತನವನ್ನ ಇಷ್ಟು ವರ್ಷ ಜೀವಂತವಾಗಿಟ್ಟಿದ್ದೀರಿ ಸ್ವಾಮಿ ಅಂತ ನೀವು ಬೀದಿಯಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಬೇಡಿ. ನೀವು ಬಹುಸಂಖ್ಯಾತರಿದ್ದೀರಿ. ನೀವು SC-ಗಳು, ST-ಗಳು, OBC-ಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ಯಾವ್ಯಾವ ಸರ್ಕಾರವನ್ನು ಆಯ್ಕೆ ಮಾಡಿಬಿಟ್ಟು ನಮಗೆ ಅದನ್ನು ಕೊಡಿ, ನಮ್ಗೆ ಇದನ್ನು ಕೊಡಿ, ಸಂವಿಧಾನ ಜಾರಿ ಮಾಡಿ ಅಂತ ಭಿಕ್ಷೆ ಬೇಡಬೇಡ್ರಿ. ನೀವೆಲ್ಲ ಸೇರ್ಕೊಂಡು ನಿಮ್ಗೆ ಒಂದು ಪಕ್ಷ ಕಟ್ಕೊಳ್ರಿ, ನಿಮ್ಮ ಓಟನ್ನ ನೀವೇ ಹಾಕೊಳ್ರಿ, ನೀವೇ ಮುಖ್ಯಮಂತ್ರಿ ಆಗ್ರಿ, ನೀವೇ ಪ್ರಧಾನಮಂತ್ರಿ ಆಗ್ರಿ, ಸಂವಿಧಾನ ಜಾರಿ ಆಗುತ್ತೆ. ಇದು ಬಹಳ ಸುಲಭದ ಕೆಲಸ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಹೋದ್ರು, ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿ ಹೋದ್ರು. ಇದಕ್ಕೆ ನಾವು ಮಾಡಬೇಕಾಗಿರೋದು, ಇದಕ್ಕೆ ಎಷ್ಟು ಪುಸ್ತಕ ಓದಬೇಕು? 330 ಕೋಟಿ ದೇವರುಗಳು, 330 ಕೋಟಿ ಸಂಘಗಳು, ಸಂಘಟನೆಗಳು ಇದ್ದಾಗ್ಯೂ ಕೂಡ ಜಾತಿ, ಧರ್ಮ, ಹೆಣ್ಣು ಗಂಡು, ಮೇಲು ಕೀಳು ಜೀವಂತವಾಗಿದೆ ಅಂದ್ರೆ ಅದನ್ನ ಹೋಗಲಾಡಿಸಕ್ಕೆ ತಾಕತ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾತ್ರ. ಆ ಸಂವಿಧಾನ ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ ಸಂವಿಧಾನದ ವಿರೋಧಿಗಳ ಕೈಗೆ ಸಿಕ್ಕೊಂಡಿದೆ. ಇದನ್ನ ಹರಾಮಾಯಿಷಿ ಅಂತಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ರಾಜನ ಕಾಲದಲ್ಲಿ ರಾಜಪ್ರಭುತ್ವ ಇದ್ದಾಗ ರಾಜ ಒಬ್ಬ ಯಾಕೆ ನಮಗೆ ಜಾತಿ ಹೋಗಿಸ್ತಾ ಇಲ್ಲ, ಬಡತನ ಹೋಗಿಸ್ತಾ ಇಲ್ಲ, ನಮ್ಮ ಹಕ್ಕುಗಳನ್ನ ಕಿತ್ಕೋತಾ ಇದ್ದಾರೆ, ಇರೋ ಶಾಲೆಗಳನ್ನ ಮುಚ್ಕೊಂಡು ಬರ್ತಾ ಇದ್ದಾರೆ, ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ ಅಂದ್ರೆ ಒಬ್ಬ ರಾಜನನ್ನ ಬದಲಾವಣೆ ಮಾಡಕ್ಕೆ ನಮಗೆ ಶಕ್ತಿ ಇರಲಿಲ್ಲ. ಆಗ ಇತ್ತ ರಾಜಪ್ರಭುತ್ವದಲ್ಲಿ ರಾಜನನ್ನು ಬದಲಾವಣೆ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಇವ್ರು 77 ವರ್ಷ ಆದ್ರೂ ಕೂಡ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡದೆ ಇನ್ನು ಬಡವರನ್ನಾಗಿಟ್ಟು ಜಾತಿಯನ್ನಾಗಿಟ್ಟು ನಾಟಕ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ 77 ವರ್ಷಗಳು ಬೇಕಾ? ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಓಟನ್ನ ಮಾರಾಟ ಮಾಡ್ಕೋಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಓಟು ಅಂತಕ್ಕಂಥ ಅಸ್ತ್ರ 500 ರೂಪಾಯಿಗೆ ಸೀರೆಗೆ, ಮೂಗುತಿಗೆ, ಬಿರಿಯಾನಿಗೆ ಮಾರಾಟ ಮಾಡ್ಕೊಳ್ಳೋದಲ್ಲ. ನಾನು ಓಟಿನ ಹಕ್ಕನ್ನು ಕೊಟ್ಟದ್ದು 4 ಜನ ಮಕ್ಕಳನ್ನ ಕಳ್ಕೊಂಡು, ಹೆಂಡತಿನ ಕಳ್ಕೊಂಡು, ನಿಮ್ಮೆಲ್ಲರಿಗೂ ಸಮಾನತೆ ಕೊಡಬೇಕು ಅಂತ ಹೇಳಿ ದುಡ್ಡು ಮೇಲಿನ ಸಭೆಯಲ್ಲಿ ಒಂದ್ ಕಡೆ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ವಿರೋಧ ಮಾಡ್ತಾ ಇದ್ರು, ಇನ್ನೊಂದ್ ಕಡೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಕೊಡಬೇಕಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ರು. 3 ತಿಂಗಳ ಕಾಲ ವಾದ ಮಾಡಿ ನಿಮಗೆ ಕೈಗಳಿಗೆ ಓಟು ಅಂತಕ್ಕಂಥ ಅಧಿಕಾರವನ್ನ ತಂದುಕೊಟ್ಟದ್ದು 5 ವರ್ಷಕ್ಕೊಂದ್ಸಲ ಬಿರಿಯಾನಿಗೆ, ಹೆಂಡಕ್ಕೆ 500 ರೂಪಾಯಿಗೆ ಮಾರಾಟ ಮಾಡಿಕೊಳ್ಳಿ ಅಂತಲ್ಲ. ಶತಮಾನಗಳಿಂದ ಜಾತಿ, ಧರ್ಮ, ನೋವು, ಬಡತನದಿಂದ ನೋಯ್ತಾ ಇರಲ್ಲ, ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಇದು ಒಂದು ಅಸ್ತ್ರ. ನಾನು ಕೊಟ್ಟಿರ್ತಕ್ಕಂಥ ಓಟು ಅಂತಕ್ಕಂಥದ್ದು ಒಂದು ಅಸ್ತ್ರ. ಈ ಅಸ್ತ್ರವನ್ನ ಯಾವ ಟೈಮಲ್ಲಿ ಬಳಸಬೇಕು? ಆಯುಧವನ್ನ ಎಲ್ಲ ಟೈಮಲ್ಲಿ ಬಳಸ್ತೀರಾ? ವೆಪನ್ನ ಯಾವಾಗ ಬಳಸೋದು? ಆಯುಧವನ್ನ ಯುದ್ಧದ ಸಂದರ್ಭದಲ್ಲಿ ಆಯುಧ ಕೊಟ್ಟಿರ್ತಾರೆ, ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಂತ. ಆಯುಧವನ್ನು ಯಾವಾಗಲೂ ಇಟ್ಕೊಂಡು ತಿರ್ಬೇಕಾಗಿಲ್ಲ. ನಾವು ಯಾವಾಗ ಬಳಸಬೇಕು ಅದನ್ನ? ಯುದ್ಧದ ಸಂದರ್ಭದಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಯುದ್ಧ ಅಂದ್ರೆ ಯಾವುದು? ಚುನಾವಣೆ. ಆ ಟೈಮಲ್ಲಿ ಈ ಆಯುಧವನ್ನ ಬಳಸ್ರಿ ಅಂದ್ರೆ ಆ ಟೈಮಲ್ಲೇ ಆಯುಧವನ್ನ ಮಾರಾಟ ಮಾಡ್ಕೊತಾ ಇದ್ದೀವಿ. ಮಾರಾಟ ಮಾಡಿಸುವ ದಲ್ಲಾಳಿಗಳು ಇದ್ದಾರೆ, ಮಾರಾಟ ಮಾಡ್ಕೊಳ್ಳಕ್ಕೆ ನಾವು ಸಿದ್ಧವಾಗಿದ್ದೀವಿ. ಓಟನ್ನ ಮಾರಾಟ ಮಾಡ್ಕೊಳ್ಳೋದು, ಸಂವಿಧಾನ ವಿರೋಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು, ನಾವು ಜಯಂತಿ ಮಾಡಿಕೊಂಡು, ದಿನಾಚರಣೆ ಮಾಡಿಕೊಂಡು, ಬೀದಿ ಹೋರಾಟ ಮಾಡಿಕೊಂಡು, ಅಯ್ಯೋ ಜಾತಿ ಹೋಗಿಲ್ಲ, ಅಸ್ಪೃಶ್ಯತೆ ಹೋಗಿಲ್ಲ, ಬಡತನ ಹೋಗಿಲ್ಲ ಅಂತ ಗೊಡೋ ಅಂತ ಹೇಳುದು. ಬಂಧುಗಳೇ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ದಯಮಾಡಿ ಅರ್ಥ ಮಾಡ್ಕೊಳ್ರಿ. ನಮ್ಮ SC ST OBC ಸಮುದಾಯಗಳನ್ನ 3 ಸಮಸ್ಯೆಗಳು ಬಾಧಿಸ್ತಾ ಇದ್ದಾವೆ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ನಾವು ಕುಡಿಯೋದನ್ನ ಬಿಡಬೇಕು, ದುಶ್ಚಟಗಳನ್ನ ಬಿಡಬೇಕು. ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನಿಂದ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಈಗಿರ್ತಕ್ಕಂಥ ಅಣ್ಣ ತಮ್ಮಂದ್ರು ಇಡೀ ಮನೆ ಊರು ಕೇರಿ ನಾಶ ಆಗ್ತಾ ಇರ್ತಕ್ಕಂಥದ್ದು ಕುಡಿತದಿಂದ, ದುಶ್ಚಟಗಳಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಸಲ ಫಾರಿನ್ ಹೋದ್ರು ಕೂಡ ತನ್ನ ನಾಲಿಗೆ ಮೇಲೆ ಒಂದು ತೊಟ್ಟು ವಿಸ್ಕಿಯನ್ನ ಹಾಕೊಳ್ಳಿಲ್ಲ ಅವರು. ಆ ರೀತಿ ಮಾಡಿದ್ರೆ ನನ್ನ ಜನಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಎಷ್ಟು ಪರಿಶುದ್ಧವಾಗಿದ್ರು. ಅದಕ್ಕೆ ಅವ್ರ ತಲೆ ಒಳಗಡೆ ಬುದ್ಧ ಹೋದ್ರು, ಬಸವಣ್ಣ ಹೋದ್ರು, ಒಳ್ಳೊಳ್ಳೆ ವಿಚಾರಗಳು ಇತ್ತು. ಒಬ್ಬ ವ್ಯಕ್ತಿ ಕೋಟಿ ಜನರಿಗೆ ಹಕ್ಕು ಅಧಿಕಾರಗಳನ್ನ ಕೊಟ್ಟರು. ನಮ್ಮ ತಲೆ ಒಳಗಡೆ ಯಾಕೆ ಅದೆಲ್ಲ ಹೋಗ್ತಾ ಇಲ್ಲ ಅಂದ್ರೆ ನಾವೆಲ್ಲ ದುಶ್ಚಟಗಳಿಗೆ ಬಲಿಯಾಗಿದ್ದೀವಿ. ಅದರಿಂದ ಆಚೆ ಬರ್ಬೇಕು ನಾವು. ಎರಡನೇದು, ದೇವರು ಧರ್ಮ ಅಂತಕ್ಕಂಥ ಕಿತ್ತಾಟ, ಹೊಡೆದಾಟ, ಮೂಢನಂಬಿಕೆ, ದಯವಿಟ್ಟು ಇದರಿಂದ ಆಚೆ ಬರಬೇಕು. ನಾವು ದುಡಿದ 70 ಭಾಗ 50 ಭಾಗ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಖರ್ಚು ಮಾಡಿಬಿಡ್ತಾ ಇದೀವಿ. ದಯವಿಟ್ಟು ಅದನ್ನು ನಿಲ್ಲಿಸಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕರೆ. ಮೂರನೆಯದು, ಚುನಾವಣೆಗಳು ಬಂದಾಗ ಅಂಬೇಡ್ಕರ್ ಅವರು ಕೊಟ್ಟಂತ ಓಟನ್ನ ಮಾರಾಟ ಮಾಡೋದನ್ನು ನಿಲ್ಲಿಸಿ. ಇದು 3 ನಿಲ್ಲಿಸಿದ್ರೆ ಸಂವಿಧಾನ ಉಳ್ಕೊಳ್ಳುತ್ತೆ. ಇದು 3 10 ವರ್ಷ ನೀವು ಕಂಟಿನ್ಯೂ ಮಾಡಿದ್ರೆ ನಮ್ಮ ಕಣ್ಣೆದುರುಗಡೆ ಸಂವಿಧಾನ ಸರ್ವನಾಶ ಆಗುತ್ತೆ. ವಾಪಸ್ಸು ನಿಮ್ಮ ಮಕ್ಕಳು, ನೀವು ಯಾವ್ಯಾವ ಜಾತಿ ಹುಟ್ಟಿದಿರಿ ಆಯಾ ಜಾತಿಗೆ ಹೋಗಿ ಕುಲಕಸಬನ್ನ ಮಾಡುವಂತ ದಿನ ಬರ್ತದೆ. ಬಾಬಾ ಸಾಹೇಬ್ ಹೇಳಿದಂಗೆ ದುಶ್ಚಟಗಳಿಂದ ದೂರಾಗಿ, ಮೂಢನಂಬಿಕೆಗಳಿಂದ ದೂರಾಗಿ, ಓಟನ್ನ ಮಾರಾಟ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ಸಂವಿಧಾನವನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ 2 ವರ್ಷಕ್ಕೆ ಆ ಥರದೊಂದು ಶಪಥವನ್ನು ಮಾಡಿದ್ರೆ ಬಾಳೆಹಳ್ಳಿ ಅಟ್ಲೀಸ್ಟ್ ಯುವಕರು, ಮಹಿಳೆಯರು, ಇಲ್ಲಿರ್ತಕ್ಕಂಥವ್ರು 2 ವರ್ಷ ಆದ್ಮೇಲೆ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡಿ. ಇಲ್ಲ ಸರ್, ನಾವು ಓಟ್ ಮಾರಾಟ ಮಾಡ್ಕೊಳ್ಳೋರೆ, ನಾವು ದೇವರ ಧರ್ಮ ಅಂತ ಕಚ್ಚಾಡೋರೆ, ನಾವು ಕುಡಿಯೋರೆ ಅಂದ್ರೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಅವಮಾನವನ್ನ ಮಾಡಿಬಿಡ್ರಿ. ಕಣ್ಣೆದುರುಗಡೆ ಕಳ್ಕೊತೀರಿ. ಸ್ವಲ್ಪ ಕಾಯಿರಿ. ನಿಮ್ಮ 330 ಕೋಟಿ ದೇವರುಗಳು
3,000 ಸಂಘ ಸಂಘಟನೆಗಳು ಯಾರು ಬಂದು ಕಾಪಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಳ್ಕೊಂಡ್ರೆ ವಾಪಸ್ ನಾವು ಜೀತಕ್ಕೋಗ್ಬೇಕಾಗುತ್ತೆ, ವಾಪಸ್ ತಾತ ಮುತ್ತಾತ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಹಂಗ ಆಗಬಾರ್ದು ಅಂದ್ರೆ ಈ 3 ಪ್ರತಿಜ್ಞೆಗಳನ್ನ ನೀವು ಮಾಡ್ತೀರಿ. ಇವತ್ತೇ ಮಾಡ್ಬೇಕಾಗಿಲ್ಲ, ಮನೆಗೆ ಹೋಗಿ ಯೋಚನೆ ಮಾಡಿ. ನಾನು ಮಾತಾಡಿರ್ತಕ್ಕಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ನಿಮ್ಮ ಎದೆಗೆ ಹೊಕ್ಕಿದ್ರೆ ಆ ಒಂದು ಬದಲಾವಣೆ ಆಗುತ್ತೆ, ಆಗಬೇಕು. ನನಗೆ ನಂಬಿಕೆ ಇದೆ, ಭರವಸೆ ಇದೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಚೋದಿಸುವ ರೀತಿಯಲ್ಲಿ ಅಂತ ನಿರ್ಧಾರವನ್ನು ತೆಗೆದುಕೊಂಡು ಸಂವಿಧಾನವನ್ನು ಉಳಿಸುವ ಶಪಥವನ್ನು ನೀವು ಮಾಡ್ತೀರಿ. ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ವೇದಿಕೆ ಮುಂಭಾಗ ಇರ್ತಕ್ಕಂಥವ್ರು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಇಷ್ಟೊತ್ತು ಪ್ರೀತಿ ಗೌರವದಿಂದ ನನ್ನ ಮಾತನ್ನು ಕೇಳಿಸುವಂತ ವೇದಿಕೆ ಮೇಲಿನ ಗಣ್ಯರು ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ನಮ ಬುದ್ಧಾಯ, ಜೈ ಸಂವಿಧಾನ. ಥ್ಯಾಂಕ್ ಯು ಸೊ ಮಚ್.